ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ. ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ. ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. अर्चने पूजने ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಪರಸ್ತ್ರೀ ಪರದೈವಂಗಳಿಗೆ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಎರಗದಿಪ್ಪುದೇ ನೇಮ. ಶಂಭುಜಕ್ಕೇಶ್ವರನಲ್ಲಿ, ಶಂಭುಜಕ್ಕೇಶ್ವರನಲ್ಲಿ ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ನೇಮವಲ್ಲ, ನೇಮವಲ್ಲ.
ಮತ್ತೊಂದೇನ ಬೇಡ ಅಂದು ಇಂದು ಮತ್ತೊಂದೇನ ಬೇಡ ದಿನವಿಂದೇ ಶಿವ ಶರಣೆಂಬವಂಗೆ ದಿನವಿಂದೇ ಶಿವ ಶರಣೆಂಬವಂಗೆ ಅಂದು ಇಂದು ಮತ್ತೊಂದೇನ ಬೇಡ ಅಂದು ಇಂದು ಅಂದು ಇಂದು ಅಂದು ಇಂದು ಮತ್ತೊಂದೇನ ಬೇಡ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ನೀರ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಡೋ ಪ್ರಸಾದವಲ್ಲ. ನೀರ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಡೋ ಪ್ರಸಾದವಲ್ಲ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ನೀರ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಡೋ ಪ್ರಸಾದವಲ್ಲ. ಹೌದೆಂದವನ ಬಾಯ ಮೇಲೆ ಅರ್ಧಮುಣದ ಪಾದರಕ್ಷೆಯ ತೆಗೆದುಕೊಂಡು ಹೌದೆಂದವನ ಬಾಯ ಮೇಲೆ ಅರ್ಧಮುಣದ ಪಾದರಕ್ಷೆಯ ತೆಗೆದುಕೊಂಡು ಆಸಿ ಕಡಿಮೆಗಿಲ್ಲದೆ ತೂಗಿ ತೂಗಿ, ಆಸಿ ಕಡಿಮೆಗಿಲ್ಲದೆ ತೂಗಿ ತೂಗಿ, ಲೋಟ ಲೋಟನೆ ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಲೋಟ ಲೋಟನೆ ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ನೀರ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಡೋ ಪ್ರಸಾದವಲ್ಲ. ನೀರ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಡೋ ಪ್ರಸಾದವಲ್ಲ. ಕೂಡೋ ಪ್ರಸಾದವಲ್ಲ, ಕೂಡೋ ಪ್ರಸಾದವಲ್ಲ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಸರ್ವ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ. ಇದುವರೆಗೂ ಅತ್ಯಂತ ಸುಶ್ರಾವ್ಯವಾಗಿ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ ಮತ್ತು ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ತಬಲ ಸಾತಿ ಶರಣ್ ಇವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ವಚನಗಳಲ್ಲಿ ವೈಚಾರಿಕತೆ, ವೈಜ್ಞಾನಿಕತೆ. ಈ ವಿಷಯವನ್ನು ಕುರಿತಂತೆ ತಮ್ಮ ಆಲೋಚನೆಗಳನ್ನು ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ಮೈಸೂರಿನ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರು. ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರು ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ
13 ವರ್ಷ ಸೇವೆ ಸಲ್ಲಿಸಿ ಕೆಪಿಎಸ್ಸಿ ಪರೀಕ್ಷೆಯ ಮೂಲಕ ಡಿಎಸ್ಪಿ ಆಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಡಿವೈಎಸ್ಪಿಯಿಂದ ಎಸ್ಪಿ ಆಗಿ ಬಡ್ತಿ ಹೊಂದಿ ಸೇವೆ ಸಲ್ಲಿಸುತ್ತಲೇ ಐಪಿಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಪ್ರಸ್ತುತ ಮೈಸೂರಿನಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಲೇಖನ, ಕಾವ್ಯ, ಕತೆ, ಸಂಪಾದನೆ, ಅನುವಾದ, ಸಂಶೋಧನೆ ಸೇರಿದಂತೆ 20ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಅಂಕಣ ಬರಹ, ಪತ್ರಿಕೆಯ ಸಂಪಾದಕರಾಗಿ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರಲ್ಲದೆ ರಾಜ್ಯ, ರಾಷ್ಟ್ರಮಟ್ಟದ ಸಮ್ಮೇಳನಗಳಲ್ಲಿ ವಿದ್ವತ್ಪೂರ್ಣ ವಿಚಾರಗಳನ್ನು ಮಂಡಿಸಿದ್ದಾರೆ. ಅವರ ಈ ಎಲ್ಲ ಸಾಹಿತ್ಯದ ಸೇವೆಗಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸೇರಿದಂತೆ ಹಲವು 10 ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇದೀಗ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದ ಶ್ರೀ ಪ್ರಕಾಶ್ ಪಾಟೀಲ್ ಸಿಪಿಐ ಬೆಂಗಳೂರು ಇವರನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಅಕ್ಷರ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ವಚನಗಳಲ್ಲಿ ವೈಚಾರಿಕತೆ, ವೈಜ್ಞಾನಿಕತೆ. ಉಪನ್ಯಾಸ ನೀಡಲಿರುವವರು ಖ್ಯಾತ ಲೇಖಕರು, ಪ್ರಾಂಶುಪಾಲರೂ ಆದ ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ನಮಸ್ಕಾರ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಸಾಣೆಹಳ್ಳಿ ತರಳಬಾಳು ಜಗದ್ಗುರು ಶಾಖಾ ಮಠದ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳು. ವಚನಗಳಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಉಪನ್ಯಾಸವನ್ನು ವೀಕ್ಷಿಸ್ತಾ ಇರುವ ನನ್ನೆಲ್ಲ ಆತ್ಮೀಯರಿಗೂ ವಂದನೆಗಳು. ವೈಚಾರಿಕತೆಯ ನಡೆದಾಡುವ ರೂಪದ ಹಾಗೆ ಬದುಕು ಬೋಧನೆಗಳನ್ನು ಸಮನ್ವಯಗೊಳಿಸಿದವರು ಶರಣರು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಎನ್ನುವುದು ಬಸವಣ್ಣನವರು ಶರಣ ಸಮಾಜಕ್ಕೆ ನೀಡಿದ ತಾತ್ವಿಕ ಸಂದೇಶವಾಗಿದೆ. ಶರಣ ಚಳವಳಿ ಅಂದರೆ ವೈಚಾರಿಕ ಚಳವಳಿಯೇ ಆಗಿದೆ. ಶರಣರು ಸಂಪ್ರದಾಯ ಆಚರಣೆಗಳನ್ನು ವಿರೋಧಿಸಿದ್ರು. ಕಾರಣವಿಲ್ಲದೆ ಯಾವುದನ್ನು ಒಪ್ಪಿಕೊಳ್ಳಲಿಲ್ಲ, ಅನುಸರಿಸಲಿಲ್ಲ. ವಿಚಾರವಾದ ಅಂತ ನಾವು ಈಗ ಅರ್ಥೈಸುವ ಇರುವಿಕೆಗೂ ಶರಣರ ವೈಚಾರಿಕತೆಗೂ ಇರುವ ಬಹುಮುಖ್ಯ ವ್ಯತ್ಯಾಸ ಅಂದರೆ ಶರಣರಲ್ಲಿ ವೈಚಾರಿಕತೆ ವಿಚಾರವಾದವಾಗದೆ ಬದುಕಿನ ಭಾಗವಾಗಿತ್ತು ಅನ್ನೋದು. ಆ ಕಾರಣಕ್ಕಾಗಿಯೇ ಅವರು ಯಾಜಮಾನ್ಯವನ್ನು ವಿರೋಧಿಸಿದ್ರು. ಬಿಜ್ಜಳನೊಂದಿಗೆ ಬಸವಣ್ಣನಿಗಿದ್ದಂಥ ತಾತ್ವಿಕ ಭಿನ್ನಾಭಿಪ್ರಾಯ ಇದೇ ಕಾರಣಕ್ಕೆ ಆಗಿತ್ತು. ವಾಸ್ತವವಾಗಿ ಶರಣ ಚಳವಳಿ ರೂಪುಗೊಂಡ 12ನೇ ಶತಮಾನದಲ್ಲಿ ರಾಜರು ವಿಧಿಸುತ್ತಿದ್ದ ತೆರಿಗೆಯಿಂದ ಜನಸಾಮಾನ್ಯರು ಬವಣೆ ಪಡುತ್ತಿದ್ದರು ಅಂತ ಹೇಳಲಾಗಿದೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಕನ್ನಡ ಶಾಸನಗಳ ಸಂಸ್ಕೃತಿಯ ಅಧ್ಯಯನ ಕೃತಿಯಲ್ಲಿ ಆ ಕಾಲದಲ್ಲಿ ಎಂಥೆಂಥ ತೆರಿಗೆಗಳನ್ನು ವಿಧಿಸಲಾಗುತ್ತಿತ್ತು ಎನ್ನುವುದರ ಬಗ್ಗೆ ಅಲ್ಲಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ. ನದಿಯ ಮರಳನ್ನು ಶೋಧಿಸಿ ಬಂಗಾರ ತೆಗೆಯುವ ವೃತ್ತಿಯ ಮೇಲೆ ಜರಗಿನ ತೆರೆ ಅಂತ ವಿಧಿಸ್ತಿದ್ರಂತೆ. ತೋಟದ ಬಾವಿಗಳ ಮೇಲೆ ಕುಳಿಯ ಸುಂಕ ಅಂತ ವಿಧಿಸ್ತಿದ್ರಂತೆ. ಹಾಗೆ ರಾಜ ತನಗೆ ಮನಸ್ಸು ಬಂದಾಗ ಯಾವನಾದರೂ ವ್ಯಕ್ತಿಯ ಕಡೆಯಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಅವಕಾಶ ಇರುವಂತ ಬಿಟ್ಟಿ ಅನ್ನುವಂಥ ಒಂದು ಪದ್ಧತಿ ಇತ್ತಂತೆ. ಪ್ರತಿಫಲ ಇಲ್ಲದೆ ದುಡಿಸಿಕೊಳ್ಳುವಂಥದ್ದು. ರಾಜನ ಆಳುಗಳು ಅಂದರೆ ಸೈನಿಕರು ವಸತಿ ಹೂಡುವ ಸ್ಥಳದಲ್ಲಿ ಅಳಿ ವಸತಾಯ ಅನ್ನುವಂಥ ಸುಂಕ, ಸಿಂಪಿಗರಿಗೆ ಕತ್ತರಿವಣ ಅನ್ನುವ ಸುಂಕ, ವೇಶ್ಯಾವೃತ್ತಿ ಮಾಡೋರಿಗೂ ಕೂಡ ಕನ್ನಡಿವಣ ಅಥವಾ ಸೂಳೆದೆರೆ ಅನ್ನುವಂಥ ಸುಂಕ,
ಕವಣೆ ಇಟ್ಟುಕೊಂಡ್ರೆ ಕವಣಾಯ ಅನ್ನುವ ಸುಂಕ, ಕಮ್ಮಾರರಿಗೆ ಬಡಗಿಗಳಿಗೆ ಕೊಡತಿವಣ ಅನ್ನುವ ಸುಂಕ, ಗಾಣದವರಿಗೆ ಗಾಣದ ತೆರೆ, ಸರಕು ಸಾಮಗ್ರಿಗಳ ಮೇಲೆ ತಳಭಂಡದ ಸುಂಕ, ಕೊನೆಗೆ ತಿಪ್ಪೆಯ ಮೇಲೂ ತಿಪ್ಪೆ ಸುಂಕವನ್ನು ವಿಧಿಸುತ್ತಿದ್ದರು ಎನ್ನಲಾಗಿದೆ. ಹಾಗೆ ಎತ್ತುಗಳ ಮೇಲೆ ಬಾಲವಣ, ತುಪ್ಪದ ಮೇಲೆ ತುಪ್ಪದೆರೆ, ಹಾಲು ಕೊಡುವ ಹಸುಗಳ ಮೇಲೆ ಹಾಲಾವು ಅನ್ನುವಂಥ ಸುಂಕ ಇತ್ಯಾದಿ ತೆರಿಗೆಗಳು ಜನಗಳ ಮೇಲೆ ವಿಧಿಸಲ್ಪಡ್ತಾ ಇತ್ತು. ಹಾಗೆ ತೀರಾ ಹೆಚ್ಚಿನ ಬಡ್ಡಿಯ ದರವನ್ನು ಕೂಡ ಜನಗಳ ಮೇಲೆ ವಿಧಿಸಲಾಗ್ತಿತ್ತು. ವ್ಯಾಪಾರಿಗಳು ಸಾಲ ಕೊಟ್ಟಾಗ ಸಾಲ ಕೊಡುವವರು ವಿಪರೀತ ಬಡ್ಡಿಯ ದರವನ್ನು ವಿಧಿಸುತ್ತಿದ್ದರು ಅನ್ನೋದರ ಬಗ್ಗೆ ಕೂಡ ಶಾಸನಗಳನ್ನು ಡಾಕ್ಟರ್ ಚಿದಾನಂದ ಮೂರ್ತಿಯವರ ಪುಸ್ತಕದಲ್ಲೇ ಉಲ್ಲೇಖಿಸಿದ್ದನ್ನು ನಾವು ಗಮನಿಸಬಹುದು. ಒಂದು ಹೊನ್ನಿಗೆ 1 ಹಾಗ ಬಡ್ಡಿಯನ್ನು 1 ತಿಂಗಳಿಗೆ ವಿಧಿಸ್ತಿದ್ರಂತೆ. 1 ಹೊನ್ನು ಅಂದ್ರೆ 10 ಹಣ, 1 ಹಣಕ್ಕೆ 1 ಪಣ, 1 ಪಣಕ್ಕೆ 4 ಹಾಗ, ಒಟ್ಟು 1 ಹೊನ್ನಿಗೆ 40 ಹಾಗ. ಈ 40 ಹಾಗಗಳಿಗೆ 1 ವರ್ಷಕ್ಕೆ 12 ಹಾಗಗಳನ್ನು ವಿಧಿಸ್ತಿದ್ರು ಅಂತಂದ್ರೆ 30% ಬಡ್ಡಿಯನ್ನ ಹಣದ ಮೇಲೆ ವಿಧಿಸ್ತಿದ್ರು, ಅಸಲಿನ ಮೇಲೆ ಅನ್ನುವಂಥದ್ದು ಕಂಡು ಬರುತ್ತೆ. ಇಷ್ಟು ಬರ್ಬರವಾಗಿದ್ದಂತಹ ಒಂದು ಆರ್ಥಿಕ ಪರಿಸ್ಥಿತಿ ಇತ್ತು. ಇಂತಹ ದುರ್ಭರವಾದಂತಹ ಆರ್ಥಿಕ ಆಡಳಿತ ವ್ಯವಸ್ಥೆಯಲ್ಲಿ, ಜಾತ್ಯಾಧಾರಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ರೂಪುಗೊಂಡ ಈ ಸಮಾಜೋ ಆರ್ಥಿಕ ಚಳವಳಿಯೇ ಜೀವನ ಧರ್ಮ ಆಯಿತು. ವಾಸ್ತವವಾಗಿ ಶರಣ ಚಳವಳಿಗೆ ವೈಚಾರಿಕತೆ ಅನ್ನುವಂಥ ಒಂದು ಉಪಾಧಿಯ ಅವಶ್ಯಕತೆ ಇಲ್ಲ. ಆ ಪದದ ತುಷ್ಟೀಕರಣದ ಅಗತ್ಯವು ಶರಣ ಚಳವಳಿಗಿಲ್ಲ. ಶರಣ ಚಳವಳಿ ಮೂಲತಃ ವೈಚಾರಿಕ ಚಳವಳಿಯೇ ಆಗಿದೆ. ವಚನಗಳು ಅಂತಂದ್ರೆ ಸುಲಭವಾದ ರೀತಿಯಲ್ಲಿ, ಸುಲಭವಾದ ಭಾಷೆಯಲ್ಲಿ ಜೀವನದ ಅನುಭವ, ಜೀವನ ವಿಧಾನವನ್ನು ಬೋಧಿಸುವಂತಹ ರಚನೆಗಳು. ಇದರ ಬಹಳ ಮುಖ್ಯ ಲಕ್ಷಣ ಅಂತಂದ್ರೆ ಅಥೆಂಟಿಸಿಟಿ. ಯಾಕಂದ್ರೆ ಶರಣರು ಶರಣೆಯರು ತಾವು ಜೀವನದಲ್ಲಿ ಏನನ್ನು ಕಂಡುಕೊಂಡ್ರೋ ಅದನ್ನು ಹೇಳ್ತಾ ಹೋದ್ರು. ಆದ್ರಿಂದ ಅದು ನಂಬಲರ್ಹವಾದದ್ದು, ಅನುಸರಣೆಗೆ ಅರ್ಹವಾದದ್ದು, ಅನುಕರಣೆಗೆ ಅರ್ಹವಾದದ್ದು ಕೂಡ ಆಗಿತ್ತು. ಈ ಅಥೆಂಟಿಸಿಟಿ ಇರೋದ್ರಲ್ಲೇ ಅಲ್ಲಿ ಉಪದೇಶ ಅನ್ನೋದಿಲ್ಲ, ಅಲ್ಲಿ ಆಷಾಢಭೂತಿತನ ಅನ್ನುವಂಥದ್ದು ಇಲ್ಲ. ವಚನ ಅನ್ನೋದಕ್ಕೆ ಇನ್ನೊಂದು ಅರ್ಥ ಪ್ರಾಮಿಸ್ ಅಂತ, ಭಾಷೆ ಕೊಡುವಂಥದ್ದು ಅಂತ. ಬಸವಣ್ಣನವರು ಒಂದು ವಚನವನ್ನು ಇಡೀ ಸಮಾಜಕ್ಕೆ ಕೊಟ್ಟರು. ವಿಪ್ರ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಭಕ್ತರನ್ನು ಎಲ್ಲರನ್ನು ಒಂದೇ ಎಂಬೆ ಅನ್ನುವಂಥದ್ದು. ಅದು ಬಹಳ ಮುಖ್ಯವಾದಂತಹ ಒಂದು ಭಾಷೆ, ಒಂದು ವಚನ ಇಡೀ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು. ಆದ್ರಿಂದಲೇ ಅದರಲ್ಲಿ ವೈಚಾರಿಕತೆ ಅನ್ನುವಂಥದ್ದು ಮೂಲಭೂತವಾಗಿ ಇಡೀ ವಚನ ಚಳವಳಿಯಲ್ಲಿ, ವಚನ ಸಾಹಿತ್ಯದಲ್ಲಿ ಅಲ್ಲಲ್ಲಿ ತುಂಬಿಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಜಾತಿ ನಿಷ್ಠೆಯ ಭಂಜನೆ ಶರಣರ ವೈಚಾರಿಕತೆಯ ಮುಖ್ಯ ಲಕ್ಷಣ. ಜಾತಿ ವ್ಯವಸ್ಥೆಯನ್ನು ಶರಣರು ಪ್ರಶ್ನಿಸಿದ್ರು. ಅವರು ವೈಚಾರಿಕ ನಿಶಿತ ಪ್ರಜ್ಞೆಯ ನಾಯಕರಾಗಿದ್ದರಿಂದ ಅವರಿಗೆ ಜಾತಿ ವ್ಯವಸ್ಥೆ ಸರಿ ಬರಲಿಲ್ಲ, ಅವರ ಕಣ್ಣಿಗೆ ಅದು ಸರಿಯಾಗಿ ಕಾಣಿಸ್ಲಿಲ್ಲ. ಹಾಗಾಗಿ ಎಲ್ಲಾ ಶರಣರು ಜಾತಿ ವ್ಯವಸ್ಥೆಯನ್ನು ಪ್ರಶ್ನಿಸಿದ್ರು, ವಿರೋಧಿಸಿದ್ರು, ಅದು ಸರಿಯಲ್ಲ ಅಂತ ಹೇಳಿದ್ರು. ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನನೇತ ಕರಿಯಿರಿ ಕೂಡಲ ಸಂಗಮ ದೇವ ಅಂತ ಹೇಳುವುದು ತನ್ನನ್ನು ಸಮಾಜ ಗುರುತಿಸಿಕೊಂಡಿರುವಂತಹ ಒಂದು ಜಾತಿಯಿಂದ ತಾನೇ ತನ್ನನ್ನು ನಿರಸನಗೊಳಿಸಿಕೊಂಡು ಇನ್ನೊಂದು ಸಮಾಜ ಕೀಳು ಅಂತ ಭಾವಿಸಿದ ಜಾತಿಯ ಜೊತೆಗೆ ತನ್ನನ್ನು ಸಮೀಕರಿಸಿಕೊಳ್ಳುವಂತ ಪ್ರಯತ್ನ ಆಗಿದೆ. ಆ ಪ್ರಯತ್ನದಲ್ಲಿ ಅವರು ಮೊದಲು ಮಾಡುವಂಥದ್ದು ಏನು ಅಂತಂದ್ರೆ ತನ್ನನ್ನು ಮೇಲ್ಜಾತಿಯಿಂದ ನಿರಸನಗೊಳಿಸುವಂಥದ್ದು. ಹಾಗಾಗಿ ಬಸವಣ್ಣ ಹೇಳ್ತಾರೆ, ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂತ ಹೇಳುವಷ್ಟರ ಮಟ್ಟಿಗೆ ಹೋಗ್ತಾರೆ. ಒಬ್ಬ ಸಮರ್ಥ ನಾಯಕ ಹೇಗೆ ಮಾಡಬೇಕು ಅಂತಂದ್ರೆ ಇಡೀ ದಮನಿತ ವರ್ಗವನ್ನೆಲ್ಲ ಜೊತೆಗೆ ಅಪ್ಪಿಕೊಳ್ತಾರೆ ಬಸವಣ್ಣ. ಆ ಮೂಲಕ ಅವರು ಒಳ್ಳೆಯ ನಾಯಕನಾಗಿ ರೂಪುಗೊಂಡವರು. ಹಾಗೆ ಅವರು ಮುಂದೆ ಹೇಳ್ತಾರೆ, ಏನು ಪರಿಪರಿಯಾಗಿ ಹೇಳ್ಕೊಳ್ತಾರೆ, ಚೆನ್ನಯ್ಯನೆಮ್ಮ ಅಯ್ಯನು, ಚೆನ್ನಯ್ಯನ ಮನೆಯ ಮಗ ನಾನು, ಚೆನ್ನಯ್ಯನ ಮನೆಯ ದಾಸನ ಮಗ ನಾನು, ಚೆನ್ನಯ್ಯನೆನ್ನ ಮುತ್ತಜ್ಜನ ಅಯ್ಯನ ಅಪ್ಪಯ್ಯ, ಕುಲತಿಲಕ ನಮ್ಮ ಮಾದಾರ ಚೆನ್ನಯ್ಯ ಅಂತ ಅವ್ರು ಹೇಳುವಂಥದ್ದು ಪದಶಃ ಅರ್ಥದ ಸಂಬಂಧಗಳಲ್ಲಿ ಅಲ್ಲ ಅನ್ನುವಂಥದ್ದು ಸ್ಪಷ್ಟ. ಅವರು ಇಡೀ ಏನನ್ನು ಹೇಳ್ತಾರೋ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳಿ ಆ ಮಾತಿನ ಬದ್ಧತೆ ಅವರಲ್ಲಿತ್ತು, ಆ ವಿನಯ ಅವರಲ್ಲಿತ್ತು, ಆ ಸರಳತೆ ಅವರಲ್ಲಿತ್ತು. ಆ ಕಾರಣಕ್ಕಾಗಿ ಇಡೀ ಶರಣ ಚಳವಳಿಯನ್ನು ಸರಿಯಾದ ಮಾರ್ಗದಲ್ಲಿ, ಸೂಕ್ತವಾದ ಮಾರ್ಗದಲ್ಲಿ, ವಿವೇಕದ ಮಾರ್ಗದಲ್ಲಿ, ವಿಚಾರದ ಮಾರ್ಗದಲ್ಲಿ ಅವರು ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಯಿತು. ಶರಣರ ವೈಚಾರಿಕತೆಯ ಇನ್ನೊಂದು ಲಕ್ಷಣ ಸಂಪ್ರದಾಯ ಭಂಜನೆ. ವೈಚಾರಿಕತೆ ಆಚರಣೆಗಳನ್ನು, ಸಿದ್ಧಾಂತಗಳನ್ನು, ನಂಬಿಕೆಗಳನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡುತ್ತೆ. ವಚನಗಳು, ಬಹುತೇಕ ವಚನಗಳು ಪ್ರಶ್ನೆಗಳಿಂದಲೇ ಪ್ರಾರಂಭ ಆಗ್ತವೆ. ಇನ್ನು ಕೆಲವು ವಚನಗಳಲ್ಲಿ ಮಧ್ಯೆ ಪ್ರಶ್ನೆ ಬರುತ್ತೆ, ಇನ್ನು ಕೆಲವು ಸಂಶೋಧನೆಯ ಫಲಿತಗಳ ಹಾಗೆ ನಿರೂಪಿತ ಆಗ್ತಾ ಹೋಗ್ತವೆ. ಶಾಸ್ತ್ರ ಘನವೆಂಬೆನೆ ಕರ್ಮವ ಬೋಧಿಸುತ್ತಿಹುದು, ವೇದ ಘನವೆಂಬೆನೆ ಪ್ರಾಣಿವಧೆಯ ಹೇಳುತ್ತಿದೆ, ಶ್ರುತಿ ಘನವೆಂಬೆನೆ ಮುಂದಿಟ್ಟು ಅರಸುತ್ತಲಿದೆ, ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ
ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಈ ಶಾಸ್ತ್ರ ವೇದ ಶ್ರುತಿ ಘನ ಅಂತ ಯಾಕೆ ಹೇಳಬೇಕು? ಯಾರು ಹೇಳಿದ್ರು? ಯಾಕೆ ಹೇಳಿದ್ರು? ಯಾಕೆ ಅದು ಅಲ್ಲ ಅನ್ನೋದಕ್ಕೆ ನಿಷೇಧಾತ್ಮಕವಾಗಿರುವಂತಹ ಉತ್ತರಕ್ಕೆ ಸೂಕ್ತವಾದಂತ ಒಂದು ಪ್ರಶ್ನೆ ಈ ವಚನದ ಪ್ರಾರಂಭದಲ್ಲೇ ಬರುತ್ತೆ. ಇವ್ರು ಮಾತ್ರ ಅಲ್ಲ, ಅಲ್ಮ ಪ್ರಭು ಕೂಡ ಹೇಳ್ತಾರೆ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ಭಕ್ತಿ ಎಂಬುದು ತೋರಿ ಒಂಬ ಲಾಭ ಅಂತ ಹೇಳುವಂತ ಮಾತನ್ನ ಅಲ್ಲಮ ಪ್ರಭು ಕೂಡ ಹೇಳ್ತಾರೆ. ವೇದಶಾಸ್ತ್ರ ಆಗಮಗಳ ಬಗ್ಗೆ ಇನ್ನೂ ಹಲವಾರು ವಚನಕಾರ್ತಿಯರು ಹೇಳಿದ್ದಿದೆ. ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲವೂ ಕೊಟ್ಟಣವ ಕುಟ್ಟುವ ನುಚ್ಚು ತೌಡು ಕಾಣಿಪೋ, ಇವ ಕುಟ್ಟಲೇಕೆ ಕುಸುಕಲೇಕೆ ಅಂತ ಹೇಳಿದವರು ಅಕ್ಕ ಮಹಾದೇವಿ ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ಈ ವೇದಶಾಸ್ತ್ರ ಪುರಾಣ ಆಗಮಗಳನ್ನು ನಾವು ನೆಚ್ಚಬೇಕಾಗಿಲ್ಲ, ಇದರಲ್ಲಿ ಏನು ಜನಗಳ ಸಮಾಜಕ್ಕೆ ವಿರೋಧವಾಗಿರುವಂಥದ್ದಿದೆಯೋ ಅದನ್ನೆಲ್ಲ ನಿರಾಕರಿಸಬೇಕು ಅಂತ. ಇಷ್ಟರ ಮಟ್ಟಿಗೆ ವೇದಶಾಸ್ತ್ರ ಆಗಮದ ಬಗ್ಗೆ ಯಾಕೆ ಹೇಳಿದ್ರು? ಬಸವಣ್ಣ ಕೂಡ ಹೇಳಿದ್ರು, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಆಗಮದ ಮೂಗ ಕುಯ್ವೆ, ತರ್ಕದ ಭಾರ ನೆತ್ತುವೆ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳಿ. ಇಷ್ಟರ ಮಟ್ಟಿಗೆ ವೇದಶಾಸ್ತ್ರ ಪುರಾಣ ಆಗಮಗಳನ್ನೆಲ್ಲವನ್ನು ಬಹುತೇಕ ಎಲ್ಲಾ ಶರಣರು ಟೀಕಿಸ್ತಾ ಹೋದ್ರು. ಯಾಕೆ ಟೀಕಿಸ್ತಾ ಹೋದ್ರು ಅಂತಂದ್ರೆ ಅದಕ್ಕೆ ನಿಷ್ಠುರವಾದ ಕಾರಣಗಳು ಇರಲೇಬೇಕು. ನಾನು ಇತ್ತೀಚೆಗೆ ಒಂದು ಆಗಮದ ಒಂದು ಶ್ಲೋಕವನ್ನು ನೋಡಿದೆ. ಚಂದ್ರಜ್ಞಾನ ಆಗಮದ ಚರ್ಯಾಪಾದದ ಅಷ್ಟಮ ಪಟಲದ ಶ್ಲೋಕ ಇದು. ಈ ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಗರ್ಭಿಣೀಂ ಪದಿತಾಂ ಗತ್ವಾ ತಥಾ ಜೈವ ರಜಸ್ವಲಾಂ ಅತಿಕೃಚ್ಛ ಚರಿತ್ವಾತು ವಿಶುದ್ಧ್ಯತಿ ನ ಸಂಶಯ, ಪಶುವೇಶ್ಯಾದಿಗಮನೆ ಪ್ರಾಜಾಪತ್ಯಂ ಸಮಾಚರೇತ್ ಅಂತ ಈ ಶ್ಲೋಕ. ಇದಕ್ಕೆ ಅರ್ಥವನ್ನು ಕೂಡ ವಿದ್ವಾಂಸರು ಕೊಟ್ಟಿದ್ದನ್ನು ಓದಿದೆ, ಇತ್ತೀಚೆಗೆ ಓದಿರೋದು. ಈ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಗರ್ಭಿಣಿಯರು, ಪತಿತೆಯರು ಮತ್ತು ರಜಸ್ವಲೆಯರ ಜೊತೆಗೆ ಸಮಾಗಮ ಮಾಡಿದ್ರೆ ಅದರ ದೋಷವನ್ನು ಅತಿಕೃಚ್ಛ ವ್ರತ ಮಾಡೋದ್ರ ಮೂಲಕ ಪರಿಹರಿಸಿಕೊಳ್ಳಬಹುದು ಅಂತ. ಇನ್ನು ಮುಂದೆ ಹೋಗಿ ಇದು ಹೇಳುತ್ತೆ, ಪಶು ವೇಶ್ಯಾದಿಗಮನ, ಪಶುಗಳ ಜೊತೆ ವೇಶ್ಯ ಜೊತೆ ಸಮಾಗಮನ ಮಾಡಿದ್ರೆ ಪ್ರಾಜಾಪತ್ಯ ವ್ರತ ಮಾಡಿ ಪರಿಹಾರ ಕಂಡುಕೊಳ್ಳಬಹುದು ಅಂತ. ವಾಸ್ತವವಾಗಿ ಗರ್ಭಿಣಿಯರಿಗೆ, ರಜಸ್ವಲೆಯರಿಗೆ ಸಮಾಗಮ ಮಾಡುವ ಮನಸ್ಥಿತಿ ಇರೋದಿಲ್ಲ. ಅವರನ್ನು ಒತ್ತಾಯಪೂರ್ವಕವಾಗಿ ಅದಕ್ಕೆ ತೊಡಗಿಸಿಕೊಂಡಾಗ ಅದು ಅತ್ಯಾಚಾರದ ವ್ಯಾಖ್ಯಾನದಲ್ಲಿ ಬರುತ್ತೆ. ಪತಿತೆಯರಿಗೂ ಕೂಡ ಅಷ್ಟೇ, ಅವರಿಗೆ ಆಮಿಷ ತೋರಿಸಿ ಭಯಪಡಿಸಿ ಅವರ ಜೊತೆ ಸಮಾಗಮ ಮಾಡಿದ್ರೆ ಅದು ಅತ್ಯಾಚಾರದ ವ್ಯಾಖ್ಯಾನದಲ್ಲಿ ಬರುತ್ತೆ. ಹಾಗೆ ವೇಶ್ಯ ಗಮನ, ಪಶು ಗಮನಕ್ಕೆ ನಮ್ಮ ಆಧುನಿಕ ಕಾನೂನಿನಲ್ಲಿ ಬೀಸ್ಟಿಯಾಲಿಟಿ ಅಂತ ಹೇಳ್ತಾರೆ. ಬೀಸ್ಟಿಯಾಲಿಟಿ ಬಹಳ ದೊಡ್ಡ ಅಪರಾಧ ಆಗುತ್ತೆ, ಅದಕ್ಕೆ ಶಿಕ್ಷೆ ಇರುತ್ತೆ. ಆದ್ರೆ ಈ ಆಗಮದ ಶ್ಲೋಕ ಏನು ಹೇಳುತ್ತೆ, ಒಂದು ಪರಿಹಾರ ಇದೆ. ಏನು? ಅತಿಕೃಚ್ಛ ವ್ರತ ಮಾಡಿ, ಪ್ರಾಜಾಪತ್ಯ ವ್ರತ ಮಾಡಿ. ಅತಿಕೃಚ್ಛ ವ್ರತ ಅಂದ್ರೇನು ಅನ್ನೋದನ್ನು ಕೂಡ ನಾನು ಮತ್ತೆ ಹುಡುಕಿದೆ. ಅತಿಕೃಚ್ಛ ವ್ರತ ಅಂತಂದ್ರೆ 3 ದಿನ ಬೆಳಗಿನ ಹೊತ್ತು ಮಾತ್ರ 1 ಹೊತ್ತು ಊಟ ಮಾಡ್ಬೇಕಂತೆ, ಇನ್ನು 3 ದಿನ ಸಾಯಂಕಾಲದ ಹೊತ್ತು ಮಾತ್ರ 1 ಹೊತ್ತು ಊಟ ಮಾಡ್ಬೇಕಂತೆ, ಇನ್ನು 3 ದಿನ ಊಟಕ್ಕೆ ಕೇಳಬಾರದು, ಯಾರಾದ್ರೂ ಕೊಟ್ರೆ ಮಾತ್ರ ಊಟ ಮಾಡಬೇಕು, ಇನ್ನು 3 ದಿನ ಸಂಪೂರ್ಣ ಉಪವಾಸ ಮಾಡಬೇಕು ಅಂತ. ಅಲ್ಲಿಗೆ 9 ದಿನ ಒಪ್ಪತ್ತು ಮಾಡಿ 3 ದಿನ ಉಪವಾಸ ಮಾಡಿದ್ರೆ ಇಂತಹ ಒಂದು ಗಂಭೀರವಾದ ಅಪರಾಧಕ್ಕೆ ಪರಿಹಾರವನ್ನು ಪಡೆಯಬಹುದು ಅನ್ನೋ ಹಾಗಿದ್ರೆ ಅದು ಇಡೀ ಮಹಿಳಾ ಸಮಾಜದ ಮೇಲೆ, ಪತಿತೆಯರ ಮೇಲೆ, ಪುರುಷ ಸಮಾಜಕ್ಕೆ ಕೊಡುವಂತ ಒಂದು ಪರವಾನಿಗೆ ತರ ಆಗಿಬಿಡುತ್ತೆ. ಹಾಗಾಗಿ ಇಂಥ ಆಗಮಗಳಲ್ಲಿರುವಂತಹ ಅಥವಾ ಶಾಸ್ತ್ರಗಳಲ್ಲಿರುವಂತಹ ಇಂಥ ಅನೇಕ ಪ್ರಾಣಿವಧೆಯ ಬಗ್ಗೆ ಇರ್ಬೋದು, ಇನ್ನೊಂದು ಇರ್ಬೋದು, ಅದು ಅನುಚಿತವಾದದ್ದು ಅಂತ ಅನಿಸಿದಾಗಲೆಲ್ಲ ಶರಣರು ಅದನ್ನು ಪ್ರಶ್ನೆ ಮಾಡಿದ್ದಾರೆ, ಇದನ್ನು ಅನುಸರಿಸಬಾರದು ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ವ್ರತ ಅಂದ್ರೇನು, ವ್ರತಾಚರಣೆ ಮಾಡ್ತಿರ್ಲಿಲ್ವಾ ಶರಣರು ಅಂದ್ರೆ ಅವರು ಮಾಡ್ತಿದ್ರು ವ್ರತವನ್ನ. ಮತ್ತು ಆ ವ್ರತ ಯಾವ ಸ್ವರೂಪದ್ದು ಅಂತಂದ್ರೆ, ವ್ರತ ಎಂಬುದೇನು ಮನ ವಿಕಾರಿಸುವುದಕ್ಕೆ ಕಟ್ಟಿದ ಗೊತ್ತು ಅಂತ ಹೇಳ್ತಾರೆ ಕದಿರ ರೆಮ್ಮಪೆ ಅನ್ನುವಂತ ವಚನಕಾರ್ತಿ. ಮನವನ್ನು ವಿಕಾರಿಸಿದ ಹಾಗೆ ಮೊದಲೇ ತಡೆದು ಹಿಡ್ಕೊಳ್ಬೇಕು, ಎಲ್ಲೂ ಆ ಪಥದಿಂದ ಜಾರಬಾರದು ಮನಸ್ಸು ಅಂತ. ಅದೇ ವ್ರತ ಅಂತ ಹೇಳುವಂಥದ್ದು. ಇವರು ಅತಿಕೃಚ್ಛವೋ ಪ್ರಾಜಾಪತ್ಯವೋ ಇಂಥ ವ್ರತಗಳನ್ನು ನೆಚ್ಚಿದವರಲ್ಲ, ಇಂಥ ಆಚರಣೆಗಳನ್ನು ಕೂಡ ಮಾಡಿದವರಲ್ಲ. ಶರಣರು ತಮ್ಮ ವೈಚಾರಿಕ ನಡೆಯ ಭಾಗವಾಗಿ ಆಚರಣೆಗಳನ್ನು ವಿರೋಧಿಸ್ತಾ ಇದ್ರು. ಡಾಂಭಿಕತೆಯನ್ನು ಶರಣರು ಯಾವಾಗಲೂ ವಿರೋಧಿಸಿದ್ರು. ಏಕದೇವೋಪಾಸನೆಯನ್ನು ಎತ್ತಿ ಹಿಡಿದ್ರು. ಪ್ರಾಯಶಃ ಆಧ್ಯಾತ್ಮಕ್ಕೆ ಶರಣರ ಕೊಡುಗೆ ಅದು ಅಂತ ಹೇಳಬಹುದು ಏಕದೇವೋಪಾಸನೆ. ನಮ್ಮ ಭಾರತೀಯ ದರ್ಶನದ ಹಿನ್ನೆಲೆಯಲ್ಲಿ ಏಕದೇವೋಪಾಸನೆಯನ್ನು ಬಹಳ ಬಲವಾಗಿ ಪ್ರತಿಪಾದಿಸಿದವರು, ಏಕದೇವೋಪಾಸನೆಯನ್ನು ಬಹಳ ಬಲವಾಗಿ ಪ್ರತಿಪಾದಿಸಿದವರು ಶರಣರು. ಬಸವಣ್ಣನವರದ್ದು ಒಂದು ವಚನ ಇದೆ, ಏನು ಬೇರೆ ಬೇರೆ ದೈವಗಳನ್ನು ಪೂಜಿಸುವವ್ರ ಬಗ್ಗೆ ಅವರು ಬಹಳ ಕಟುವಾಗಿ ಟೀಕಿಸ್ತಾರೆ. ಏಗಳು ಲೋಗರ ಮನೆಯ ಬಾಗಿಲ ಕಾಯ್ದುಕೊಂಡಿಪ್ಪವು ಕೆಲವು ದೈವಂಗಳು, ನಾಯಿಗಿಂತ ಕರ ಕಷ್ಟ ಕೆಲವು ದೈವಂಗಳು, ಲೋಗರ ಮನೆಯ ಬೇಡಿಕೊಂಡುಂಬ ದೈವಗಳು, ತಾವೇನೋ ಕೊಡುವ ಕೂಡಲ ಸಂಗಮ ದೇವ. ಎಂಥ ದೈವಗಳನ್ನು ನೀವು ಪೂಜಿಸ್ತೀರಿ? ಈ ದೈವಗಳಿಂದ ಏನು ಪ್ರಯೋಜನ? ದೈವಗಳೇ ಜನಗಳನ್ನು ಕೇಳ್ತವೆ, ಜನಗಳ ಮನೆಯ ಬಾಗಿಲು ಕಾಯ್ಕೊಳ್ತವೆ, ಲೋಗರ ಮನೆಯಲ್ಲಿ ಬೇಡಿಕೊಳ್ತವೆ. ಇಂಥ ದೈವಗಳನ್ನು ನೀವು ಯಾಕೆ ಪೂಜಿಸ್ತೀರಿ ಅಂತ ಬಸವಣ್ಣ ಹೇಳಿದ್ರು.
ಶರಣರ ನಿಷ್ಠುರ ನಿಲುವು ವೈಚಾರಿಕತೆಯ ಲಕ್ಷಣ ಆಗಿದೆ. ನಿರ್ಭಯತ್ವ ಅದರ ಇನ್ನೊಂದು ಗುಣ. ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲುದೇ ಅಯ್ಯ ಅಂತ ಬಸವಣ್ಣ ಹೇಳುವಂಥದ್ದು. ಅದೇ ಕಾರಣಕ್ಕೆ ಯಾರು ಮನಿತರೆ ನಮ್ಮನೇನು ಮಾಡುವರು, ನಮಗೆ ಏನಾಗಬೇಕಾಗಿದೆ ಯಾರಿಂದ ಅಂತ ಕೇಳೋದು. ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ನಾನು ಯಾಕೆ ನಿಷ್ಠುರಿ ಅಂತ ಹೇಳ್ತಾ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರನು ನಾನಲ್ಲ, ಲೋಕ ವಿರೋಧಿ ಶರಣನ್ಯಾರಿಗೂ ಅಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ ಅಂತ. ನನಗಿರುವಂಥ ಬಲ ಏನು ಅಂತಂದ್ರೆ ಕೂಡಲ ಸಂಗಮ ದೇವರು. ಆ ಬಲ ನನಗಿರೋದ್ರಿಂದ ನಾನು ನ್ಯಾಯ ನಿಷ್ಠುರಿಯಾಗಿದ್ದೀನಿ, ದಾಕ್ಷಿಣ್ಯ ಪರ ಆಗಿಲ್ಲ, ನಾನು ಲೋಕ ವಿರೋಧಿಯಾಗಿದ್ದೀನಿ ಅನ್ನುವಂಥ ಮಾತನ್ನು ಬಸವಣ್ಣ ಹೇಳ್ತಾರೆ. ಬಹಳ ಜನ ಶರಣರು ಹೀಗೆ ಇದ್ರು. ಅವರನ್ನು ಅನುಸರಿಸಿಕೊಂಡು ಬಂದವರು ಕೂಡ ಇದೇ ನಿಲುವನ್ನು ಹೊಂದಿದವರಾಗಿದ್ರು, ಇದೇ ದಿಟ್ಟತನವನ್ನು ಹೊಂದಿದವರಾಗಿದ್ರು. ವಿಚಾರರಹಿತವಾಗಿ ಅಂಧಾನುಕರಣೆಯ ಮೂಲಕ ವಿಧವಾದ ದೈವಗಳನ್ನು ಪೂಜಿಸುವವರನ್ನು ತಮ್ಮ ವಚನಗಳಲ್ಲಿ ಭರ್ಸನೆ ಮಾಡಿದ್ರೆ ಬಸವಣ್ಣ. ಎಂತೆಂಥ ದೈವಗಳು ಮನುಷ್ಯರ ಪೀಡಿಸಿ ತಮ್ಮ ಬಸುರ್ಗೆ ಕಾಣದೆ ಈಡಾಡಿದ ಕುಳಂಬಲಿಯನಾಯ್ದು ಕುರುಕುವ ಹೇಸಿ ದೈವಂಗಳ ಬೇಡಿ ನಿರರ್ಥಕ ಕೆಡಬೇಡಲು. ಬಹಳ ತೀಕ್ಷ್ಣವಾದಂಥ ಟೀಕೆ. ಎಂತೆಂಥ ದೈವಗಳು, ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ, ದೈವವೆಂದು ಕಾಲಿಡಲಿಂಬೆಲ್ಲ ದೈವನೊಬ್ಬನೇ ಕೂಡಲ ಸಂಗಮ ದೇವ ಅಂತ ಇವರು ಹೇಳೋದು. ಏಕದೇವೋಪಾಸನೆಯನ್ನು ಪ್ರಸ್ತುತಪಡಿಸೋದಕ್ಕೆ ಮಾತ್ರ ಹೇಳುವಂಥದ್ದಲ್ಲ, ಜೊತೆಗೆ ಬೇರೆ ಬೇರೆ ದೈವಗಳನ್ನ ನಂಬಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುವಂತಹ ಜನಗಳ ಮೂಢನಂಬಿಕೆಯನ್ನು ಹೊರಗೆ ತೆಗೆಯುವ ಉದ್ದೇಶದಿಂದ ಕೂಡ ಅದನ್ನು ಹೇಳ್ತಾರೆ ಅಂತ ಅನಿಸುತ್ತೆ. ವಚನಗಳಲ್ಲಿ ಶರಣರು ಮಾಡಿರುವಂಥ ಟೀಕೆ ಮುಗ್ಧ ಜನಸಾಮಾನ್ಯರು ಪೂಜಿಸುವ ದೈವಗಳ ಕುರಿತು ಮಾತ್ರ ಸೀಮಿತವಾದದ್ದಾಗಿರಲಿಲ್ಲ. ಅಂಧವಿಶ್ವಾಸದಿಂದ ಶಿಷ್ಟರು ಪೂಜಿಸುವ ದೇವರುಗಳನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ವಿಡಂಬಿಸಿದ್ರು ಶರಣರು. ಕಲ್ಲನಾಗನ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗನ ಕಂಡರೆ ಕೊಲ್ಲೆಂಬರಯ್ಯ. ಅಷ್ಟಕ್ಕೆ ನಿಲ್ಲಿಲ್ಲ ಅದು. ನಾಗರ ಪಂಚಮಿ ದಿನ ಕಲ್ಲಿಗೆ ಹಾಲೆರಿತಾರೆ ಅನ್ನುವ ಟೀಕೆ ಅಷ್ಟೇ ಆಗಲಿಲ್ಲ ಅದು. ಒಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ ಅಂತ. ಪ್ರಾಯಶಃ ಆ ಕಾಲದಲ್ಲಿ ಇದ್ದಂಥ ವಸ್ತುಸ್ಥಿತಿ ಅದಾಗಿರ್ಬೇಕು. ಜಂಗಮ ಬಂದಾಗ ಊಟಕ್ಕೆ ಕೊಡ್ಲಾರದೆ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ ಅಂತ. ಹಾಗೆ ಲಿಂಗದ ಮುಂದೆ ನಿರರ್ಥಕವಾಗಿ ಬೋನವನ್ನು ಹಿಡಿಯುವಂಥ ನೈವೇದ್ಯ ಅರ್ಪಣೆ ಮಾಡುವಂಥದ್ದು, ಅದನ್ನು ಕೂಡ ಬಸವಣ್ಣನವರು ತುಂಬಾ ಕಟುವಾಗಿ ಟೀಕಿಸಿದ್ರು. ತಾವು ಕಂಡುಕೊಂಡ ಸತ್ಯವನ್ನ ಜನರಿಗೆ ಮನದಟ್ಟಾಗುವಂತೆ ತಲುಪಿಸುವ ಪ್ರಯತ್ನ ಮಾಡಿದ್ರು ಶರಣರು. ಉತ್ತಮ ಜಾತಿಗಳ ಗೋತ್ರದ ಮೂಲ ಪುರುಷರು ಸಮಾಜ ನಿಮ್ನ ಜಾತಿ ಅಂತ ಗುರುತಿಸುವಂತಹ ವರ್ಗಕ್ಕೆ ಸೇರಿದವರು ಅಂತ ಹೇಳಿ ಬಹಳಷ್ಟು ವಚನಕಾರರು ಹೇಳಿದ್ರು. ಮಾದಾರ ಚೆನ್ನಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಸಾಂಖ್ಯ ಶೊಪಚ ಅಗಸ್ಯ ಕಬ್ಬಿಲ ದೂರ್ವಾಸ ಮೊಚ್ಚಿಗ ದಧೀಚಿ ಕೀಲಿಗ ಕಶ್ಯಪ ಕಮ್ಮಾರ ರೋಮಜ ಕಂಚುಗಾರ ಕೌಂಡಿನ್ಯ ನಾವಿಂದ ಎಂಬುದನ್ನರಿತು ಮತ್ತೆ ಕುಲ ಉಂಟೆಂದು ಛಲಕ್ಕೆ ಹೊರಲೇತಕ್ಕೆ. ಈ ಗೋತ್ರದ ಪ್ರವರ್ತಕರು ಯಾರ್ಯಾರಿದ್ದಾರೋ ದೊಡ್ಡ ಋಷಿಮನಿಗಳು ಅವರೆಲ್ಲರೂ ಕೂಡ ಸಮಾಜ ನಿಮ್ನ ವರ್ಗ, ನಿಮ್ನ ಜಾತಿ ಅಂತ ಗುರುತಿಸುವಂತಹ ಜಾತಿಗೆ ಸೇರಿದವರು. ಮತ್ತೆ ಕುಲ ಉಂಟು ಅಂತ ಯಾಕೆ ಸುಮ್ಮನೆ ವ್ಯರ್ಥ ವಾದ ಮಾಡ್ತಾರೆ, ಇವರೆಲ್ಲ ಹೊತ್ತು ಹೋಕರು ಅನ್ನುವಂಥ ಮಾತನ್ನ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ. ಬರೀ ವಿಪ್ರ ಜಾತಿಯಲ್ಲಿ ಹುಟ್ಟಿದೆವು ಅನ್ನುವ ಕಾರಣಕ್ಕೆ ತಾವು ಉತ್ತಮ ಜಾತಿಯವರು ಅಂತ ಹೇಳ್ಕೊಳ್ಳುವರು ಹೊತ್ತು ಹೋಕರು ಅನ್ನುವಂಥ ಮಾತನ್ನ ಮಾದಾರ ಚೆನ್ನಯ್ಯನವರು ಬಳಸ್ತಾರೆ. ಮಾತ್ರ ಅಲ್ಲ, ಅವರ ಅಂಕಿತ ಕೂಡ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ನೆನೆ ನಿಜಾತ್ಮ ರಾಮನ ಅಂತ. ಅದು ಅವರ ವೃತ್ತಿಗೆ ಸಂಬಂಧಪಟ್ಟದ್ದು. ಚಪ್ಪಲಿ ಹೊಲಿಯುವ ಕಾಯಕದಲ್ಲಿ ಬಳಸುವಂತಹ ವಸ್ತುಗಳೇನಿವೆ ಅವನ್ನೇ ಅವರು ಅಂಕಿತವಾಗಿ ಬಳಸ್ಕೊಂಡ್ರು. ಶರಣರು ಎಲ್ಲರೂ ಮಾದಾರ ಚೆನ್ನಯ್ಯನವರಾಗ್ಲಿ, ಮಾದಾರ ಧೂಳಯ್ಯನವರಾಗ್ಲಿ, ದನಗಾಹಿ ರಾಮಯ್ಯನವರಾಗ್ಲಿ, ಮಡಿವಾಳ ಮಾಚಯ್ಯನವರಾಗ್ಲಿ, ಎಲ್ಲರೂ ಅವರವರ ವೃತ್ತಿಯನ್ನೇ ತಮ್ಮ ಅಂಕಿತವನ್ನಾಗಿ ಅವರವ್ರ ವೃತ್ತಿಗೆ ಸಂಬಂಧಪಟ್ಟ ಒಂದು ಅಂಕಿತವನ್ನೇ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವರಿಗೆ ಯಾರಿಗೂ ಕೂಡ ತಮ್ಮ ವೃತ್ತಿ ಕೀಳು ಅನ್ನುವಂಥ ಭಾವನೆ ಎಂದೂ ಇರಲಿಲ್ಲ. ವೃತ್ತಿಯ ಬಗ್ಗೆ ಕೀಳರಿಮೆ ಇರಲಿಲ್ಲ. ಬಸವಣ್ಣನವರಿಗೂ ತಮ್ಮ ವೃತ್ತಿಯ ಬಗ್ಗೆ ಮೇಲರಿಮೆ ಇರಲಿಲ್ಲ. ಅವ್ರು ಯಾವತ್ತೂ ಕೂಡ ಹೇಳ್ತಾ ಇದ್ದಿದ್ದು ಕೀಳಿಂಗಲ್ಲದೆ ಹಯನು ಕರೆಯದು ಅಂತ. ಕೀಳಾಗಲ್ಲದೆ ಮೇಲಾಗಲು ಒಲ್ಲೇನು, ಕೀಳಿಂಗಲ್ಲದೆ ಹಯನು ಕರೆಯದು. ನಾನು ಕೀಳಾಗಿಯೇ ಇರ್ತೀನಿ ಅಂತ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಎಲ್ಲರಿಗಿಂತ ಕೀಳು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಹೋದ್ರು ಬಸವಣ್ಣ. ಅದು ಇಡೀ ಆ ಸಾಮಾಜಿಕ ಚಳವಳಿ ಏನಿದೆ ಅದರ ನಾಯಕತ್ವ ವಹಿಸಿಕೊಂಡಂತ ವ್ಯಕ್ತಿಯಲ್ಲಿ ಇದ್ದಂತ ಗುಣ, ಅದರಿಂದಲೇ ಆ ಸಾಮಾಜಿಕ ಚಳವಳಿ ಅಷ್ಟು ಶಕ್ತವಾಗಿ ಬೆಳೆಯಿತು ಅಂತ. ಜ್ಯೇಷ್ಠತೆ ಶ್ರೇಷ್ಠತೆ ವ್ಯಸನದ ನಿರಸನ ವಚನಗಳಲ್ಲಿ ಕಾಣಿಸ್ತದೆ. ಧೂಳಯ್ಯನವರ ಒಂದು ವಚನ ಇದೆ, ಮರದಲ್ಲಿ ಉರಿ ಹುಟ್ಟಿ ಅಡಗಿ ಸುಡದ ಭೇದವ ಬಲ್ಲಡೆ ಕಾಯದ ಲಿಂಗದ ಸೂತಕವಿಲ್ಲ. ಕಲ್ಲಿನಲ್ಲಿ ಕಿಡಿ ಹುಟ್ಟಿ ಅಲ್ಲಿ ಉರಿಯದೆ ಆಚೆಯಲ್ಲಿ ಸಾಕಾರವ ಮುಟ್ಟಿ ಉರಿದಂತೆ ಆ ನಿಹಿತವನರಿದಲ್ಲಿ ಪ್ರಾಣಲಿಂಗವೆಂಬ ಮನಸೂತಕವಿಲ್ಲ ಅನ್ನುವಂಥದ್ದು ಮಾದಾರ ಧೂಳಯ್ಯನವರ ವಚನ. ದೇಹದ ಹೊರಗೆ ದೇಹ ರಹಿತವಾದಂತ ಒಂದು ಅನುಭಾವ ನಮ್ಮಲ್ಲಿ ಬರಬೇಕು ಅಂತ. ಅದೇ ಅಜಾತತ್ವ ಅಂತ ಹೇಳ್ತಾರೆ. ಸೂತಕ ಪ್ರಸೂತಕವಾಗಿ ಏತಕ್ಕೂ ಒಡಲಿಲ್ಲದಿಪ್ಪುದು. ದೇಹ
ಭಾವರಹಿತವಾಗಿರುವಂಥದ್ದು. ಅದೇ ಅಜಾತತ್ವ, ಕಾಮಧೂಮ ಧೂಳೇಶ್ವರ ಅಂತ ಹೇಳಿ ಮಾದಾರ ಧೂಳೇನವರು ಹೇಳುವಂಥದ್ದು. ಅನಂಗ ಪ್ರಜ್ಞೆ ಅಕ್ಕ ಮಹಾದೇವಿ ಕೂಡ ಹೇಳುವಂತ ಮಾತು ಅದೇ. ನಾನು ನಾಮದಲ್ಲಿ ಹೆಣ್ಣು ರೂಪು, ಭಾವಿಸಲು ಗಂಡು ರೂಪು ಅಂತ ಅನ್ನುವಂಥದ್ದು. ಹೆಣ್ಣುತನ ಗಂಡುತನ ಇವು ಯಾವೂ ನನಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ. ನನಗೆ ಹೆಣ್ಣು ಜನ್ಮವಿಲ್ಲಯ್ಯ ಅನ್ನುವಂಥದ್ದು ನೀಲಾಂಬಿಕೆಯವರ ವಚನ. ನಾನು ಇಹಪರ ನಾಸ್ತಿಯಾದವಳಯ್ಯ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಇಂಥ ಒಂದು ಆಲೋಚನೆಯ ಮೂಲಕವೇ ಬರುವಂಥದ್ದು. ಅಜಾತತ್ವ ಅನ್ನುವಂಥದ್ದು ಇದು. ಈ ಅಜಾತತ್ವ ಇದ್ದಾಗ ದೇಹ ಭಾವದಿಂದ ಹೊರಗಿರ್ತಾರೆ. ಮಹಿಳಾ ಸಮಾನತೆಯನ್ನು ಘೋಷಿಸದೆ ಆಚರಣೆಯಲ್ಲಿ ತಂದವರು ಶರಣರು. ಬಹಳ ಮುಖ್ಯವಾದದ್ದು. ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರ ವಚನವನ್ನ ಪದೇ ಪದೇ ನಾವೆಲ್ಲರೂ ಉಲ್ಲೇಖಿಸ್ತೀವಿ. ಗೊಗ್ಗವೇ ಕೂಡ ಇಂಥದ್ದೇ ಒಂದು ವಚನವನ್ನು ಬರೆದಿದ್ದಾಗಿ ನಮಗೆ ವಚನಗಳ ಸಂಪಟದಲ್ಲಿ ಕಂಡು ಬರ್ತದೆ. ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಆತ್ಮಕ್ಕೆ ಹೆಣ್ತನ ಗಂಡುತನ ಯಾವುದೂ ಇಲ್ಲ ಅಂತ ಶರಣರು ಇದನ್ನು ಘೋಷಿಸಲಿಲ್ಲ, ಸಮಾನತೆಯನ್ನು ಘೋಷಿಸಲಿಲ್ಲ, ಆದ್ರೆ ಅನುಸರಿಸಿಕೊಂಡು ಬಂದರು. ಅಕ್ಕ ಮಹಾದೇವಿಯವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಈ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ ಅಂತ ಹೇಳುವಂಥದ್ದು. ಈ ವಚನ ನನಗೆ ಬಹಳ ಮುಖ್ಯವಾದದ್ದು ಸ್ತ್ರೀವಾದ ದೃಷ್ಟಿಕೋನದಿಂದ ಅಂತ ಅನಿಸ್ತದೆ. ಯಾಕೆಂದ್ರೆ ಇದು ನಮ್ಮ ಈ ಜೆಂಡರ್ ಪರಿಕಲ್ಪನೆ, ಜೆಂಡರ್ ಚರ್ಚೆ ಈಗಿನ ಕಾಲದಲ್ಲಿ ಏನ್ ನಡೀತಾ ಇದೆಯೋ ಅದು ಎಲ್ಲ ಒಂದ್ ಕಡೆ ಬೀಜ ರೂಪದಲ್ಲಿ 12ನೇ ಶತಮಾನದಲ್ಲಿ ಶರಣರ ವಚನಗಳಲ್ಲಿ ಆಗಾಗಲೇ ಅಂತರ್ಗತ ಆಗಿತ್ತು ಅಂತ ಅನಿಸ್ತದೆ ಈ ಸಾಲುಗಳನ್ನು ನೋಡಿದಾಗ. ಸಿಮೋನ್ ದ ಬೋವಾ ಅನ್ನುವಂಥ ಲೇಖಕಿ, ಆಕೆ ಸ್ತ್ರೀವಾದದ ಬಗ್ಗೆ ಪುಸ್ತಕ ಬರೆದಾಗ ಅದರಲ್ಲಿ ಆಕೆ ಬರೀತಾಳೆ. ಆಕೆ ಬರೆದಿರೋ ಪುಸ್ತಕದಲ್ಲಿ ಸೆಕೆಂಡ್ ಸೆಕ್ಸ್ ಅನ್ನುವಂಥ ಪುಸ್ತಕದಲ್ಲಿ ಆಕೆ ಬರೀತಾಳೆ, ಒನ್ ಈಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್ ಅಂತ. ಯಾರೋ ಹೆಣ್ಣಾಗಿ ಹುಟ್ಟೋದಿಲ್ಲ, ಹೆಣ್ಣು ಆಗ್ತಾರೆ ಅಂತ. ಇದು ಎಕ್ಸಿಸ್ಟೆನ್ಷಿಯಲಿಸಂ, ಅಸ್ತಿತ್ವವಾದದ ವಿಚಾರ ಅಂತ ಹೇಳಿ ಗುರುತಿಸಲ್ಪಡ್ತದೆ. ಈ ಅಸ್ತಿತ್ವವಾದದ ವಿಚಾರಗಳು ಈಗಾಗಲೇ ಅಕ್ಕ ಮಹಾದೇವರ ವಚನದಲ್ಲಿ ಬೀಜ ರೂಪದಲ್ಲಿ ಇರುವಂಥದ್ದು ನಾವು ಕಾಣಬಹುದು. ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಅಂತ ಆಕೆ ಹೇಳುವಾಗ ಜೈವಿಕವಾದಂತ ಹೆಣ್ಣು ಸಾಮಾಜಿಕವಾದ ಹೆಣ್ಣು ಆದ್ರೆ ಗಂಡಿನ ಸೂತಕ ಅಂತನ್ನುವಂತ ಅದು ಅರ್ಥ ಅಲ್ಲಿ ಬರುತ್ತೆ. ಹಾಗೆ ಗಂಡು ಗಂಡಾಗೋದು ಅಂತಂದ್ರೇನು, ಜೈವಿಕವಾಗಿ ಹುಟ್ಟಿದಾಗ ಗಂಡಾಗಿರುವಂಥದ್ದು, ಗಂಡು ಅಂತ ಅನ್ನಿಸ್ಕೊಂಡ್ರೆ ಆವಾಗ ಹೆಣ್ಣಿನ ಸೂತಕ ಅನ್ನುವಂತ ಮಾತು ನನಗೆಲ್ಲ ಒಂದ್ಸಲ ಅನಿಸ್ತದೆ. ಸಿಮೋನ್ ದ ಬೋವಾ ಹೇಳುವಂಥದ್ದು ಒನ್ ಈಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್ ಅಂತ ಅನ್ನೋದಕ್ಕೆ ಆಕೆ ನಿಂತು ಬಿಡ್ತಾಳೆ. ಅದನ್ನು ಒನ್ ಈಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ಮ್ಯಾನ್ ಅಂತ ಆಕೆ ಅದನ್ನು ವಿಸ್ತರಿಸೋದಿಲ್ಲ. ಆದ್ರೆ ಅಕ್ಕ ಮಹಾದೇವಿ ಆ ಕಾಲದಲ್ಲಿ ಎರಡೂ ಅದೊಂದು ನ್ಯೂಟ್ರಲ್ ಆಗಿರುವಂಥದ್ದು, ಒಂದು ಚಿತ್ತದಲ್ಲಿ ಸಮತೋಲನದಲ್ಲಿರುವಂತಹ ಮಾತನ್ನು ಆವಾಗಲೇ ಆಡಿದ್ದಾರೆ. ಏನು ಹೆಣ್ಣು ಹೆಣ್ಣಾದರೆ ಗಂಡಿನ ಸೂತಕ, ಗಂಡು ಗಂಡಾದರೆ ಹೆಣ್ಣಿನ ಸೂತಕ ಅನ್ನುವಂಥದ್ದು. ಈ ಎರಡನ್ನೂ ಕೂಡ ನಾವು ಮೀರಬೇಕು. ಇನ್ನೂ ಬಹಳ ಮುಖ್ಯವಾದ ಏನು ಅಂತಂದ್ರೆ, ಶರಣರಿಗೆ ಹೆಣ್ಣಾಗುವುದು ಅಂತಂದ್ರೆ ಒಂದು ಸಂಭ್ರಮ. ಹೆಣ್ಣು ಕೀಳು ಅಂತ ಹೇಳಿ ಅವರು ಭಾವಿಸಿದವರಲ್ಲ. ಹೆಣ್ಣು ಹೊನ್ನು ಮಣ್ಣು ಇವು ಎಲ್ಲ ನಮ್ಮನ್ನು ಕದಲಿಸ್ತವೆ, ನಮ್ಮನ್ನು ಚಂಚಲಗೊಳಿಸ್ತವೆ ಅನ್ನುವಂಥದ್ದು ಹಲವು ಕಡೆ ವಚನಗಳಲ್ಲಿ ಬಂದಾಗಲೂ ಕೂಡ ಶರಣಸತಿ ಲಿಂಗಪತಿ ಅನ್ನುವಂಥ ತಾತ್ವಿಕತೆಯ ಆಧಾರದ ಮೇಲೆ ಎಲ್ಲ ಶರಣರು ಕೂಡ ಹೆಣ್ಣಾಗುವುದಕ್ಕೆ ಹಂಬಲಿಸ್ತಿದ್ರು. ಶಿವ ಗಂಡು, ತಾನು ಹೆಣ್ಣು ಅನ್ನುವಂಥ ಒಂದು ತಾತ್ವಿಕತೆ ಅವರಲ್ಲಿ ಇದ್ದದ್ರಿಂದ ಹೆಣ್ಣಾಗೋದೇ ಒಂದು ಸಂಭ್ರಮ ಅನ್ನೋ ಹಾಗೆ ಶರಣರು ಭಾವಿಸಿದವರು. ಹಾಗಾಗಿ ಸಮಾನತೆ ಅನ್ನುವಂಥದ್ದು ಘೋಷಣಾತ್ಮಕವಾಗಿ ಇಲ್ಲ, ಅಲ್ಲಿ ಅನುಸರಣೆಯಲ್ಲೇ ಇರುವಂಥದ್ದು. ವಚನಗಳಲ್ಲಿ ಗಮನ ಸೆಳೆಯುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದ ಏನು ಅಂತಂದ್ರೆ, ಕಾಯಕದ ಹೊಸ ವ್ಯಾಖ್ಯಾನ, ಕಾಯಕವನ್ನು ಹೇಗೆ ವ್ಯಾಖ್ಯಾನಿಸಿದ್ರು ಅಂತ. ಇವತ್ತು ಸೆಕ್ಸ್ ವರ್ಕ್ ಕುರಿತಿರುವಂತಹ ಆರೋಗ್ಯಕರ ಧೋರಣೆ ಆ ಕಾಲದಲ್ಲೇ ವಚನ ಸಾಹಿತ್ಯದಲ್ಲಿ ಇತ್ತು, ಕಂಡು ಬಂದಿದೆ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಗುರುತಿಸುವಿಕೆ ಆಗಿದೆ. ವಚನಗಳಲ್ಲಿ ಸೂಳೆ ಸಂಕವೆಯ ವಚನ ಹೊಂದಿದೆ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದರೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ವರಾಗಿ ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅಂತ. ಸಂಕಬೆಯವರ ಅಂಕಿತ ನಿರ್ಲಜ್ಜೇಶ್ವರ ಅಂತ. ಆಮೇಲೆ ಅವರು ಹೇಳ್ಕೊಳ್ತಾರೆ, ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿ ಅಂತ. ಒಂದು ಒಪ್ಪಂದ ಯಾರ ಜೊತೆಗೆ ಮಾಡ್ಕೊಂಡಿದ್ದೀನೋ ಅವನ ಜೊತೆಗೇನೆ ನಾನು ನನ್ನ ವೃತ್ತಿಯನ್ನು ಮಾಡ್ತೀನಿ ಅಂತನ್ನುವಂಥದ್ದು. ಅದರಲ್ಲಿ ಅದೇ ನನ್ನ ವ್ರತ ಅಂತನ್ನುವಂಥದ್ದು. ಹಾಗೆ ಪ್ರತಿಯೊಂದು ಕಾಯಕದಲ್ಲೂ ಕೂಡ ಒಂದು ವ್ರತ ಅಂತ ಇತ್ತು ಅಂತ. ಸಂಕಬೆಯಂಥವರಿಗೆ ಅಲ್ಲಿ ಅನುಭವ ಮಂಟಪದಲ್ಲಿ ಅವರಿಗೆ ಪ್ರವೇಶ ಇತ್ತು, ಸಮಾನತೆ ಇತ್ತು, ಅಲ್ಲಿ ಅವರು ಮಾತನಾಡ್ತಿದ್ರು, ಒಡನಾಡ್ತಿದ್ರು. ಎಲ್ಲೂ ಕೂಡ ಅವರನ್ನು ಕೀಳಾಗಿ ಕಾಣುವಂತಹ ಪ್ರಮೇಯ ಇದ್ದಿರಲಿಲ್ಲ. ಈಗ ಏನು ನಾವು ಮಾತಾಡ್ತಿದ್ವೋ ಸೆಕ್ಸ್ ವರ್ಕ್ ಬಗ್ಗೆ, ಅದು ಆ ಕಾಲದಲ್ಲಿ ಸಾಧಿತವಾಗಿತ್ತು ಅನ್ನುವಂಥದ್ದು ಬಹಳ ಆಶ್ಚರ್ಯಕರವಾದಂತಹ ಮತ್ತು ವಿಶೇಷವಾದಂತಹ ಒಂದು ಪ್ರಗತಿಪರವಾದ ಯೋಚನೆಯಾಗಿ, ಪ್ರಗತಿಪರವಾದ ಚಿಂತನೆಯಾಗಿ ಕಾಣಿಸುತ್ತೆ. ಬರೀ ಚಿಂತನೆ ಮಾತ್ರ ಅಲ್ಲ, ಆಗಲೇ ಹೇಳಿದ ಹಾಗೆ ಅದನ್ನು ಅಳವಡಿಸುವಂಥದ್ದು, ಅನುಷ್ಠಾನ ಮಾಡುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ವಚನ ಸಾಹಿತ್ಯದಲ್ಲಿ ಯೋಗ ಮತ್ತು ವೈದ್ಯಶಾಸ್ತ್ರಗಳ ಉಲ್ಲೇಖ ಕೂಡ ಇದೆ. ವೈದ್ಯ ಸಂಗಣ ಒಬ್ಬರು ವಚನಕಾರ,
ಅವರ ವಚನದಲ್ಲಿ ದೇಹದ ಭಾಗಗಳ ಬಗ್ಗೆ, ದೇಹದ ಸಂಧಿಗಳ ಬಗ್ಗೆ, ಬೇರೆ ಬೇರೆ ದೇಹದಲ್ಲಿರುವಂತಹ ದೇಹದ ರಚನೆಯ ಬಗ್ಗೆ ವಿವರಗಳು ಬರ್ತವೆ, ಯೋಗದ ಬಗ್ಗೆ ವಿವರಗಳು ಬರ್ತವೆ. ಅವ್ರು ಹೇಳ್ತಾರೆ, ವಾತ ಪಿತ್ತ ಶ್ಲೇಷ್ಮಂಗಳಿಂದ ವ್ಯಾಧಿ ಬಂದಿತೆಂದು ನುಡಿವರು ಪಂಡಿತ ವರ್ಗಗಳೆಲ್ಲರೂ. ಈ ವಿಜ್ಞಾನ, ವೈದ್ಯ ವಿಜ್ಞಾನ ಮತ್ತು ಯೋಗ ವಿಜ್ಞಾನ ಎರಡೂ ಕೂಡ ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಇತ್ತು. ಕರ್ಣನಾಳದ ನಾಡಿಯ ಮುಟ್ಟಿ ನೋಡಿ, ವಾಯುಗತಿ ನಡೆಯುವ ವರ್ಗಗಳ ನೋಡಿ, ಮಂದಗತಿ, ತಮಂದಗತಿ, ತಾರುಗತಿ, ತ್ರಯಗತಿ, ಚತುರ್ಗತಿ, ಪಂಚಗತಿ ಇಂತಿ ಐದಂಗಲಿಗೈದು ನಾಳದ ನಾಡಿ ಸೂತ್ರಗಳ ಭೇದವನರಿದೆವೆಂದು, ದೀಪನ ಪಚನ ಪೈತ್ಯ ಶ್ಲೇಷ್ಮವಿದೆ ಎಂದು, ಆತ್ಮನ ನಿಹಿತವನರಿಯದ ತೂತ ವೈದ್ಯನಲ್ಲ ಅಂತ ಹೇಳ್ಕೊಳ್ತಾರೆ. ನಾನು ತೂತ ವೈದ್ಯನಲ್ಲ, ಟೊಳ್ಳು ವೈದ್ಯನಲ್ಲ, ಆದ್ರೆ ನಾನು ಅದರ ಜೊತೆಗೆ ದೇಹಕ್ಕೆ, ಆಧ್ಯಾತ್ಮಕ್ಕೆ ಏನ್ ಬೇಕೋ ಅದನ್ನು ಕೂಡ ನಾನು ಬೆಳೆಸ್ಕೊಂಡಿದ್ದೀನಿ ಅಂತ ಅನ್ನುವಂಥದ್ದು. ಆತ್ಮಹಂಸನು ಷಡಾಧಾರವ ಮುಟ್ಟಿ ಅಷ್ಟದಳ ಕಮಲವ ಮೆಟ್ಟಿ ಮಿಕ್ಕಾದ ದ್ವಾರಗಳಲ್ಲಿ ತಟ್ಟಿ ಮುಟ್ಟದೆ ಹೋದ ಭೇದವ ಬಲ್ಲಡೆ, ನಾಡಿಯಲಾಡುವ ಆತ್ಮನ ಭೇದವ ಬಲ್ಲವ, ಆತ್ಮನ ಶೋಧಿಸಿ ತಿಳಿದಡೆ ರುಜರೋಗ ಬಳಿಯಿತ್ತಲ್ಲಿ ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗದಲ್ಲಿ ಅಂತ. ಷಡಾಧಾರ ಅಂತ ಏನಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಚಕ್ರಗಳು, 6 ಚಕ್ರಗಳು ಷಡಾಧಾರ ಅನ್ನುವಂಥದ್ದು. ಅಲ್ಲಿಂದ ಅಷ್ಟದಳ ಕಮಲವ ಮೆಟ್ಟಿ, ಆ ಯೋಗ ಅನ್ನುವಂಥದ್ದನ್ನು ಕೂಡ ಅದು ಯೋಗದ ಪುಸ್ತಕ, ಒಂದು ಸೈನ್ಸ್ ಆಫ್ ಮೈಂಡ್ ಕಂಟ್ರೋಲ್ ಅಂತ ಹೇಳಿ ಅನುವಾದ ಆಗಿದೆ ಇಂಗ್ಲಿಷಿಗೆ. ಸೈನ್ಸ್ ಆಫ್ ಮೈಂಡ್ ಕಂಟ್ರೋಲ್ ಅಂದ್ರೆ ಅದು ಕೂಡ ಮನೋನಿಯಂತ್ರಣದ ಒಂದು ವಿಜ್ಞಾನವಾಗಿ ಪರಿಗಣಿತ ಆಗುವಂಥದ್ದು. ಆ ವಿಜ್ಞಾನದಲ್ಲಿ ಬಹುತೇಕ ಎಲ್ಲ ಶರಣರು ಸಾಕಷ್ಟು ಸಾಧನೆಯನ್ನು ಮಾಡಿದವರು. ಯಾಕೆಂದ್ರೆ ಈ ಷಡಾಧಾರಗಳ ಬಗ್ಗೆ, ಅಷ್ಟದಳ ಕಮಲದ ಬಗ್ಗೆ ಬಹಳಷ್ಟು ಶರಣರು ಉಲ್ಲೇಖಿಸ್ತಾ ಹೋಗ್ತಾರೆ. ಅಂದ್ರೆ ಅವರಿಗೆ ತಿಳುವಳಿಕೆ, ಜ್ಞಾನ, ವಿಜ್ಞಾನ ಅನ್ನೋದು ಸಾಕಷ್ಟು ಇತ್ತು. ಜಾತೀಯತೆ ವಿರೋಧ ಶರಣರ ವೈಚಾರಿಕತೆಯ ಜೀವಾಳ. ಬಸವಣ್ಣ ಜಾತೀಯತೆಯನ್ನು ವಿರೋಧಿಸ್ತಾ ಪಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅನ್ನುವಂಥ ವಚನದಲ್ಲಿ ಒಂದು ಸಂಸ್ಕೃತದ 2 ಸಾಲುಗಳನ್ನು ಉಲ್ಲೇಖಿಸ್ತಾರೆ. ಮತ್ತೆ ಸಪ್ತಧಾತು ಸಮಪಿಂಡ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಂ ಕಿಂ ಪ್ರಯೋಜನಂ ಅಂತ. ಎಲ್ಲರ ದೇಹಗಳು ಕೂಡ ಸಪ್ತಧಾತುವಿನಿಂದ ಆಗಿವೆ, ಸಮಪಿಂಡ ಒಂದೇ ರೀತಿಯ ಪಿಂಡದಿಂದ ಆಗಿರುವಂಥದ್ದು, ಆತ್ಮ ಜೀವ ಕೂಡಿ ಆಗಿರುವಂಥದ್ದು, ವರ್ಣದಿಂದ ಏನು ಪ್ರಯೋಜನ ಅಂತ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ಲ ಇವೆಲ್ಲವೂ ಕೂಡ ಎಲ್ಲಾ ಮನುಷ್ಯರಲ್ಲಿ ಇರುವಂಥದ್ದು. ಹಾಗಾಗಿ ಯಾಕೆ, ಹೇಗೆ, ಯಾರು ಮೇಲು ಯಾರು ಕೀಳು ಅನ್ನುವಂಥದ್ದು ಕುಲಜನೆಂಬುದಕ್ಕೆ ಆವುದು ದೃಷ್ಟ ಅಂತ. ಏನು ಸಾಕ್ಷಿ, ಏನು ಪುರಾವೆ, ಒಬ್ಬ ಕುಲಜ ಅಂತ ಹೇಳೋದಕ್ಕೆ ಏನು ಪುರಾವೆಯನ್ನು ಕೊಡ್ತೀರಿ? ದೇಹದಲ್ಲಿರುವ ಎಲ್ಲ ಅಂಶಗಳು ಒಂದೇ ಇರುವಾಗ ಹೇಗೆ ನೀವು ಶ್ರೇಷ್ಠರು ಅಂತ ಹೇಳ್ಕೊಳ್ತೀರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಆಹಾರದ ಬಗ್ಗೆ ಸಾಕಷ್ಟು ಕಾಳಜಿ ಇತ್ತು. ಯಾಕಂದ್ರೆ ದಾಸೋಹದ ಬಗ್ಗೆ ಎಲ್ಲಿಲ್ಲದ ಮಹತ್ವ ಶರಣ ಚಳವಳಿಯಲ್ಲಿ ಇದ್ದದ್ದು. ಅಸಂಗ್ರಹ ಗುಣದ ಬಗ್ಗೆ ಹೇಳ್ತಾ ಇದ್ದವರವರು. ಆಹಾರ ವ್ಯರ್ಥ ಮಾಡೋದ್ರ ಬಗ್ಗೆ ಬಹಳ ವಿರೋಧ ಇತ್ತು ಅವರಿಗೆ. ಪ್ರಾಣಲಿಂಗದ ಪ್ರಸಾದವ ಮುಂದಿಟ್ಟುಕೊಂಡು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಎಂಬ ಕರ್ಮಿಗಳನ್ನು ಏನೆಂಬೆ ಕೂಡಲ ಸಂಗಮ ದೇವ ಅಂತ ಕೇಳಿದ್ರು ಬಸವಣ್ಣ. ಮುಹೂರ್ತ ಗಳಿಗೆಗಳನ್ನು ಕುರಿತು ನಂಬಿಕೆಗಳನ್ನು ಅವರು ವಿಡಂಬಿಸಿದ್ರು, ವ್ಯಂಗ್ಯ ಮಾಡಿದ್ರು, ಹಾಸ್ಯ ಮಾಡಿದ್ರು. ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆನ್ನಿರಯ್ಯ ಅಂತ ನಂಬಿದವರು. ರಾಶಿ ಕೂಟಗಣ ಸಂಬಂಧ ಉಂಟೆಂದು ಹೇಳಿರಯ್ಯ ಅಂತ ಹೇಳಿದವರು. ಇವತ್ತಿನ ಗಳಿಗೆ ಮುಖ್ಯ, ನಾಳೆಗಿಂತ ಇಂದಿನ ಕ್ಷಣ ಮುಖ್ಯ ಅಂತ ಹೇಳಿದವರು. ಮೊದಲು ಕಾರ್ಯೋನ್ಮುಖರಾಗಿ ಅಂತ ಹೇಳಿದವರು. ಹಾಗಾಗಿ ಮೂಢನಂಬಿಕೆಗಳನ್ನು ಯಾವುದನ್ನು ಕೂಡ ಅವರು ನಂಬ್ತಿರ್ಲಿಲ್ಲ, ಅದನ್ನೆಲ್ಲವನ್ನು ವಿರೋಧಿಸಿದ್ರು. ಮತ್ತು ಎಲ್ಲಾ ಮತಗಳ ಆಚರಣೆಗಳನ್ನು ಕೂಡ ಟೀಕಿಸಿದ್ರು. ನೀರಲ್ಲಿ ಮುಳುಗಿ ಪವಿತ್ರವಾದವು ಅಂತ ಭಾವಿಸುವಂಥದ್ದು, ಮರಕ್ಕೆ ಸುತ್ತಿ ಏನೋ ಪುಣ್ಯ ಬಂತು ಅಂತ ಭಾವಿಸುವಂಥದ್ದು, ಅದೆಲ್ಲವನ್ನೂ ಟೀಕಿಸಿದ್ರು. ಸ್ತ್ರೀಯರಿಗೆ ಧಾರ್ಮಿಕ ಆಧ್ಯಾತ್ಮಿಕ ಹಕ್ಕುಗಳು ಇರಲಿಲ್ಲ ಅನ್ನುವಂಥ ಚರ್ಚೆಗಳು ಬಹಳ ಆಗಿವೆ. ಆದರೆ ವಚನ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ ಶರಣೆಯರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡ್ಕೊಂಡವರೇ ಆಗಿದ್ರು. ಅಕ್ಕ ಮಹಾದೇವಿಯವರಂತೂ ಈ ಸಾವ ಕೆಡುವ ಗಂಡಂದಿರ ಒಲೆಯೊಳಗಿಕ್ಕು ಅಂತಲೇ ಹೇಳಿದವರು. ನನಗೆ ಪುರುಷರ ಸಹಕಾರವೇ ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಜೀವನ ಮಾಡಿದವರು ಅವರು. ಹಾಗೆ ಆಧ್ಯಾತ್ಮಿಕವಾಗಿ ಅವರು ಗುರುಗಳನ್ನು ಪಡ್ಕೊಂಡವರು. ಅಂದ್ರೆ ಆಧ್ಯಾತ್ಮಿಕವಾಗಿ ಉಳಿದವ್ರ ಜೊತೆ ಚರ್ಚೆ ಮಾಡಿ ತನ್ನನ್ನು ಉನ್ನತೀಕರಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೆ ನೀಲಾಂಬಿಕೆ ಆದ್ರೂ ಅಷ್ಟೇ, ಅಲ್ಲಿರುವ ಸಂಘ ಇಲ್ಲಿಲ್ವೇ ಅಂತ ಹೇಳುವಷ್ಟು. ಆಯ್ದಕ್ಕಿ ಮಾರಾಯನವರ ಪತ್ನಿ ಆಯ್ದಕ್ಕಿ ಲಕ್ಕಮ್ಮ ಮಾರಾಯನವರಿಗೆ ಕಾಯಕ ನಿಂದುದು ಎನ್ನಾಳ್ದನೆ ಅಂತ ಹೇಳ್ಬಿಟ್ಟು ಎಚ್ಚರಿಸುವಷ್ಟರ ಮಟ್ಟಿಗೆ. ಅಂದ್ರೆ ಇಲ್ಲಿ ಪುರುಷನಿಂದಾಗಿ ಹೆಣ್ಣು ಧಾರ್ಮಿಕವಾದಂತಹ ಔನ್ನತ್ಯವನ್ನು ಪಡೆಯುವಂಥದ್ದು ಕಾಣೋದಿಲ್ಲ. ಮಹಿಳೆ ಪುರುಷ ಇಬ್ಬರು ಕೂಡ ಸಮಾನರಾಗಿದ್ದುಕೊಂಡದನ್ನು ನಾವು ಕಾಣ್ತೀವಿ. ಯೋಜನೆಯಲ್ಲಿ, ಕ್ರಿಯೆಯಲ್ಲಿ, ಚಿಂತನೆಯಲ್ಲಿ, ಕಾಯ ವಾಕ ಮನಸ್ಸುಗಳಲ್ಲಿ ವೈಜ್ಞಾನಿಕ ತರ್ಕಗಳನ್ನು ಅನ್ವಯಿಸಿಕೊಂಡು ಮುಂದುವರಿಯುವುದನ್ನ ವೈಜ್ಞಾನಿಕ ಮನೋಧರ್ಮ ಅಂತ ಹೇಳ್ತೀವಿ. ಹಾಗೆ ನೋಡಿದ್ರೆ ಈ ಅನುಭವ ಮಂಟಪದಲ್ಲಿ ಭಾಗವಹಿಸುತ್ತಿದ್ದವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚಿನ್ನವನ್ನು ತಿಕ್ಕಿ ಚಂದನವ ವರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ ಅಂತ ಹೇಳಿದ ಹಾಗೆ ಎಲ್ಲರೂ ಕೂಡ ತರ್ಕದಲ್ಲಿ ತಿಕ್ಕಿ ಪರೀಕ್ಷೆಗೆ ಒಳಪಟ್ಟು ಪರಿಶುದ್ಧರಾಗಿ ಬಂದವ್ರೆ. ಯಾರು ಕೂಡ ಅದಕ್ಕೆ ಅಪವಾದಲ್ಲ. ಬಹಳಷ್ಟು ಜನ, ಕೆಲವು ಶರಣರನ್ನು ಸ್ವತಃ ಶಿವನೇ ಪರೀಕ್ಷೆ
ಮಾಡ್ದ ಅನ್ನುವಂಥ ಕಥೆಗಳಿವೆ. ಅವು ಕಥೆಗಳೇ ಆಗಿದ್ರು ಕೂಡ ಅದು ಅಸಂಭವವೋ ವಾಸ್ತವವೋ ಅವಾಸ್ತವವೋ ಇವನ್ನೆಲ್ಲವನ್ನು ಬಿಟ್ಟು ಹೊರತುಪಡಿಸಿ ಕೂಡ ಎಲ್ಲ ಶರಣರು ಒಂದಲ್ಲ ಒಂದು ಸ್ವಪರೀಕ್ಷೆಗೆ ಒಳಗಾಗ್ತಿದ್ರು, ತಮ್ಮನ್ನು ತಾವು ಮತ್ತೆ ಪರೀಕ್ಷೆಗೆ ಒಡ್ಕೊಳ್ತಿದ್ರು, ಮತ್ತೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ವೃದ್ಧಿಸ್ತಾ ಹೋಗ್ತಾ ಇದ್ರು. ಇದು ಕೂಡ ವೈಚಾರಿಕತೆ ವೈಜ್ಞಾನಿಕತೆ ಬಹಳ ದೊಡ್ಡ ಲಕ್ಷಣ ಅಂತ ನಾನು ಅಂದ್ಕೊಳ್ತೀನಿ. ಅವರ ಶೋಧನೆಗಳ ಸ್ವರೂಪ ಕೆಲವು ಸಲ ನಕಾರಾತ್ಮಕ ಉತ್ತರಕ್ಕೆ ಪ್ರಶ್ನೆ ಸಿದ್ಧಪಡಿಸಿದ ಹಾಗೆ ಇರೋದು, ಕೆಲವು ಸಲ ವೈಜ್ಞಾನಿಕ ಚಿಂತನೆಯನ್ನು ಆಳವಾಗಿ ವೈಚಾರಿಕತೆಯನ್ನು ಆಳವಾಗಿ ಮನಸ್ಸಿನಲ್ಲಿ ಬೇರು ಬಿಡುವ ಹಾಗೆ ಮಾಡೋದು. 10,000 ಗೀತವ ಹಾಡಿ ಅರ್ಥ ಬಿಟ್ಟಲ್ಲಿ ಫಲವೇನು, ಮುಟ್ಟುವ ತೆರವನ ಅರಿಯದನ್ನಕ್ಕ. ಕಮ್ಯುನಿಕೇಶನ್ ಅನ್ನುವಂಥ ಸಂವಹನ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನು ಹೇಳ್ತಾರೆ. ಸಾವಿರಾರು ಮಾತುಗಳಲ್ಲಿ ಸಾವಿರಾರು ಹಾಡುಗಳಲ್ಲಿ ಹೇಳಿ ಏನೂ ಪ್ರಯೋಜನ ಇಲ್ಲ. ನೇರವಾಗಿ ಮನುಷ್ಯನ ಮನಸ್ಸಿಗೆ ತಟ್ಟುವ ಹಾಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಮಾತಾಡಬೇಕು, ಅದು ಮುಖ್ಯ ಅಂತ. ನಗೆಯ ಮಾರಿ ತಂದೆಗಳ ವಚನ ಹೊಂದಿದೆ. ವಾಗದ್ವೈತವ ಕಲಿತು ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಟ್ಟುಕೊಂಡು ಮತ್ಸ್ಯನ ವಕ್ತ್ರದಲ್ಲಿ ಗ್ರಾಸವ ಹಾಕುವವನಂತೆ ಅದೇ ತರ ನುಡಿ ಮಾತಿನ ಮರೆ ಆತುರವೈರಿ ಮಾರೇಶ್ವರ. ಸಂಸ್ಕೃತದ ಶಬ್ದಗಳ ಮೂಲಕ ಜನಗಳನ್ನು ತಲುಪಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಮೀನು ಹಿಡಿಯುವಾಗ ಗಾಳಕ್ಕೆ ಹಾಕುವಂಥ ಗ್ರಾಸ ಎರೆಹುಳ, ಅದರ ರೀತಿ ಮಾತನಾಡೋದ್ರಿಂದ ಏನ್ ಪ್ರಯೋಜನ, ಅದೇ ತರ ನುಡಿ ಅಂತ ಹೇಳ್ತಾರೆ ನಗೆಯ ಮಾರಿತಂತೆ ತಮ್ಮ ವಚನದಲ್ಲಿ. ಹಾಗಾಗಿ ಶರಣರೆಲ್ಲರೂ ಕೂಡ ತುಂಬಾ ಸರಳವಾಗಿಯೇ ಹೇಳ್ತಾ ಇದ್ವಿ. ಏನನ್ನು ಹೇಳ್ಬೇಕಿದ್ರು ಬಹಳ ಸರಳವಾದಂತ ರೀತಿಯಲ್ಲಿ. ವಚನದ ರಚನೆಗಳು ಕೂಡ ಹಾಗಿವೆ, ತುಂಬಾ ಸರಳವಾಗಿವೆ. ಬಸವಣ್ಣನವರು ಮತ್ತೆ ಮತ್ತೆ ಬಸವಣ್ಣನವರ ವಚನಗಳನ್ನು ಉಲ್ಲೇಖಿಸಬೇಕಾಗ್ತದೆ. ತಾಳ ಮಾನಸ ಸರೆಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ. ಈ ಆನು ಒಲಿದಂತೆ ಹಾಡುವೆ ಅನ್ನುವಂಥದ್ದು ಅಭಿವ್ಯಕ್ತಿ, ಮುಕ್ತ ಅಭಿವ್ಯಕ್ತಿಯ ಒಂದು ರೂಪ ಅಂತ ಎಲ್ಲರೂ ಅಂತಾರೆ. ಆದ್ರೆ ಈ ಆನು ಒಲಿದಂತೆ ಹಾಡುವೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದರ ಹಿಂದೆ ಇನ್ನೊಂದು ಮಾತಿದೆ. ನಮ್ಮ ಸಂವಿಧಾನದಲ್ಲಿ ಹೇಳಿದ ಹಾಗೆ ಯಾವುದೇ ಸ್ವಾತಂತ್ರ್ಯ ಕೂಡ ಒಂದು ನಿರ್ಬಂಧ ಇಲ್ಲದೆ ಇರೋದಿಲ್ಲ ಅಂತ. ಹಾಗೆ ಆನು ಒಲಿದಂತೆ ಹಾಡುವೆ ಹಿಂದೆ ಇರುವಂತದ್ದು ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ, ಯಾವುದೇ ಕೇಡು ಬರದ ಹಾಗೆ, ಯಾವುದೇ ಅಪಚಾರ ಆಗದ ಹಾಗೆ ನಾನು ಮುಕ್ತವಾಗಿ ಮಾತನಾಡ್ತೇನೆ ಅಂತ. ಅದರಲ್ಲೇ ಬಹಳ ಸರಳವಾದ ವಚನಗಳು, ಅದರಲ್ಲಿ ಮಾತ್ರ ಲಯ ಛಂದಸ್ಸು ಇದು ಯಾವುದು ಏನು ಬೇಕಾಗಿಲ್ಲ, ನೇರವಾಗಿ ಮನಸ್ಸನ್ನು ಮುಟ್ಟುವಂತ ತಟ್ಟುವಂತ ವಚನಗಳನ್ನು ಎಲ್ಲಾ ಶರಣರು ಬರೆದು ಈ ಪ್ರಶ್ನೆ ಮಾಡುವ ಮನೋಭಾವದ ಬಗ್ಗೆ ಹೇಳ್ತಾ ಗಜೇಶ ಮಸಣಯಂಗಳ ಪುಣ್ಯಶ್ರೀ ಹೇಳ್ತಾರೆ, ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಂಗೆಯೋ ಲಿಂಗಕ್ಕೆಯೋ ವಿರುದ್ಧವೇ, ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಂಗೆಯೋ ಲಿಂಗಕ್ಕೆಯೋ ವಿರುದ್ಧವೇ ಅಂತ. ಆ ಮನಸ್ಸಿಗೆ ಬಂದ ಪ್ರಶ್ನೆಗಳನ್ನು ಹಾಗೆ ತಾರ್ಕಿಕವಾಗಿ ಮುಂದೆ ಇಡುವಂತ ಗುಣ ಎಲ್ಲಾ ಶರಣರಲ್ಲೂ ಕೂಡ ಇತ್ತು. ಮಡಿ ಮೈಲಿಗೆ ಆಚರಣೆಗಳನ್ನು ವಿಡಂಬನಾತ್ಮಕವಾಗಿ ಪ್ರಶ್ನಿಸಿದ್ರು ಶರಣರು. ನೀರಲ್ಲಿ ಮುಳುಗೋದ್ರಿಂದ ಮಡಿಯಾಗ್ತದೆ ಅನ್ನೋ ಹಾಗಿದ್ರೆ ಮೀನು, ಕೂರ್ಮ, ಮಂಡೂಕ, ಕಪ್ಪೆ, ಆಮೆ ಎಲ್ಲವೂ ಕೂಡ ಅಷ್ಟು ಕಾಲ ಜಲದಲ್ಲಿ ಇದ್ದು ಏನು ಫಲ ಅಂತ ಕೇಳುವಂಥದ್ದನ್ನ ನಾವು ಕಾಣ್ತೀವಿ. ವಚನ ಚಳವಳಿ ರಾಜಸತ್ತೆಯ ವಿರುದ್ಧ ಸಮಾಜದ ವಿವಿಧ ಸ್ತರಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ತಳಸ್ತರಗಳು ಮಾಡಿದಂತ ಚಳವಳಿ. ಇಲ್ಲಿ ನಾವು ವೆಲ್ಫೇರ್ ಸ್ಟೇಟ್ ಅಂತ ಅನ್ನುವಂಥದ್ದನ್ನು, ಕಲ್ಯಾಣ ರಾಜ್ಯ ಅನ್ನುವಂಥ ಮಾತಿಗೆ ಇನ್ನೊಂದು ಅರ್ಥ ವೆಲ್ಫೇರ್ ಸ್ಟೇಟ್ ಅಂತ. ವೆಲ್ಫೇರ್ ಸ್ಟೇಟ್ ಅನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟರು ಶರಣರು. ಇಡೀ 12ನೇ ಶತಮಾನದ ಒಂದು ಚಳವಳಿ ಆ ಕಡೆ ಗಮನವನ್ನು ಕೇಂದ್ರೀಕರಿಸಿತು. ಕಲ್ಯಾಣ ರಾಜ್ಯವನ್ನು ಸೃಷ್ಟಿಸಬೇಕು, ಎಲ್ರಿಗೂ ಒಳಿತಾಗಬೇಕು ಅಂತನ್ನುವಂಥದ್ದು. ಜೊತೆಗೆ ಅದರಲ್ಲಿ ಪ್ರಜಾಪ್ರಭುತ್ವದ ಅಂಶಗಳು ಇದ್ವು. ಬಸವಣ್ಣನವರು ಬಿಜ್ಜಳನ ಭಂಡಾರದ ಹಣವನ್ನ ಸಮಾಜಕ್ಕೆ ಉಪಯೋಗಪಡಿಸಿಕೊಂಡಾಗ ಬಸವಣ್ಣನವ್ರ ಹತ್ರ ಕೇಳಿದ್ರಂತೆ. ಆಗ ಬಸವಣ್ಣನವ್ರು ಹೇಳಿದ್ರಂತೆ, ಹಣ ದುರುಪಯೋಗ ಆಗ್ಲಿಲ್ಲ, ತಮ್ಮ ಒಡವೆಯಂ ತಾವೇ ಕೊಂಡರ್ರ ಅಂತ ಹೇಳಿ. ಅದು ಹರಿಹರ ಹೇಳುವಂಥದ್ದು, ತಮ್ಮ ಒಡವೆಯಂ ತಾವೇ ಕೊಂಡರಂತ. ತಮಗೆ ಸೇರಿದ್ದನ್ನು ತಾವೇ ತಗೊಂಡಿದ್ದಾರೆ, ಅದರಲ್ಲಿ ಏನಿದೆ ಅಂತ ಅನ್ನುವಂಥ ಮಾತನ್ನು. ಆ ಪ್ರಜಾಪ್ರಭುತ್ವದ ಕಲ್ಪನೆ ಕೂಡ ಆ ಕಾಲದಲ್ಲೇ ಇತ್ತು. ದೇವಸ್ಥಾನಗಳ ಕಲ್ಪನೆಯಲ್ಲಿ ಶರಣರ ವೈಚಾರಿಕತೆ ಸ್ಪಷ್ಟವಾಗಿದೆ. ದೇಹವೇ ದೇಗುಲ ಅಂತ ಹೇಳಿದವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ. ಅಂದ್ರೆ ಕಾಯವೇ ಕೈಲಾಸ ಅನ್ನುವಂಥ ಮಾತುಗಳು ಮೊದಲು ಬಂತು, ಕಾಯಕವೇ ಕೈಲಾಸ ಅನ್ನುವಂಥ ಮಾತು ಕೂಡ ಬಂತು. ಆ ಸ್ಥಾವರವಾದಂಥ ದೇವಸ್ಥಾನದಿಂದ ಜಂಗಮ ದೇಹಕ್ಕೆ ಆ ದೇವಸ್ಥಾನದ ಕಲ್ಪನೆ ಬಂತು. ಅಲ್ಲಿಂದ ಮುಂದೆ ಕ್ರಿಯೆಯ ರೂಪದಲ್ಲಿ, ಕಾಯಕದ ರೂಪದಲ್ಲಿ ದೇವರನ್ನು ಕಾಣುವಂಥದ್ದು. ಎಷ್ಟರ ಮಟ್ಟಿಗೆ ಕಾಯಕದ ಮಹತ್ವ ಅಂತಂದ್ರೆ, ಆ ಕಾಯಕ ಮಾಡುವಾಗ ದೇವರೇ ಬಂದರೂ ಕೂಡ ನೋಡದೆ ನುಡಿಸದೆ ಇರುವಂತಹ ಗುಣ. ಇತ್ತಲೆ ಕೈಯ ಕಾಯದ ತಿತ್ತಿಯ ಹೊತ್ತಾಡುವವನ ಮುಂದೆ ನಿನ್ನ ಭಕ್ತರ ಟಾವಿನಲ್ಲಿ ಹೋಗಿ ಮುಕ್ತಿಯ ಮಾಡು ಅಂತ ಹೇಳಿದ್ರಂತೆ. ಮಾದಾರ ಧೋಳೆಯ ಚಪ್ಪಲಿ ಕೆಲಸ ಮಾಡ್ತಾ ಇದ್ದಾಗ ಶಿವ ಬಂದ್ರೆ. ಅಷ್ಟರ ಮಟ್ಟಿಗೆ ಕಾಯಕದ ಬಗ್ಗೆ ನಿಷ್ಠೆ ಇರುವಂತದ್ದು, ಕಾಯಕವೇ ಕೈಲಾಸ ಅಂತ ಆಯ್ತು. ಆ ವೃತ್ತಿಯ ಬಗ್ಗೆ ಇರುವಂತಹ ಆಲೋಚನೆಗಳೇನ್ವೆ ಅದು ಕೂಡ ನಾವು ಆಧುನಿಕ ಚರ್ಚೆಗಳಲ್ಲಿ ಕಾಣ್ತೀವಿ.
ರಸ್ಕಿನ ಅಂಟು ದಿಸ್ ಲಾಸ್ಟ್ ಕೃತಿನ ಓದಿದ ನಂತರ ಮಹಾತ್ಮ ಗಾಂಧೀಜಿಯವರು ಬಹಳ ಪ್ರಭಾವಿತರಾಗಿ ಸರ್ವೋದಯ ಕಲ್ಪನೆಯನ್ನ ತಂದ್ರು ಅವರ ಪುಸ್ತಕದಲ್ಲಿ. ಆಗ ಅವರು ಬರೀತಾರೆ ಒಂದು ಕಡೆ, ಗೌರವದ ದೃಷ್ಟಿಯಿಂದ ಕ್ಷೌರಿಕನ ವೃತ್ತಿಗೂ ಮತ್ತು ವಕೀಲನ ವೃತ್ತಿಗೂ ಯಾವುದೇ ಅಂತರ ಇಲ್ಲ ಅಂತ ಶರಣರು ಆ ಕಾಲದಲ್ಲಿ ಹೇಳಿದ್ರು. 12ನೇ ಶತಮಾನದಲ್ಲಿ ಆವ ಕಾಯಕವಾದಡೋ ಒಂದೇ ಕಾಯಕವಯ್ಯ ಅಂತ ಹೇಳುವಂಥದ್ದು. ಆದರ ಕಾಯಕದ ಮಾರಾಯನವರ ಪುಣ್ಯಸ್ತ್ರೀ ಗಂಗಮ್ಮ ಅವರು ಹೇಳುವಂಥದ್ದು. ಆವ ಕಾಯಕವಾದರೂ ಒಂದೇ ಕಾಯಕವಯ್ಯ, ಆವ ವ್ರತವಾದಡೋ ಒಂದೇ ವ್ರತವಯ್ಯ ಅಂತ ಅನ್ನುವಂಥದ್ದು. ಆ ಮಟ್ಟಿಗಿನ ಒಂದು ವೈಚಾರಿಕ ಪ್ರಬುದ್ಧತೆ ಶರಣರಿಗೆ ಎಲ್ಲರಿಗೂ ಕೂಡ ಸಿದ್ಧಿಸಿತ್ತು. ಶರಣರ ವೈಚಾರಿಕತೆಯು ಆಧ್ಯಾತ್ಮಿಕ ಮೂಲದಿಂದಲೇ ಸೃಷ್ಟಿಯಾದದ್ದು. ಗುರು ದೀಕ್ಷೆ ಕೊಡುವಾಗ 3 ಮಲಗಳನ್ನು ನಿವಾರಿಸ್ತಾರಂತೆ, ಮಲತ್ರಯಗಳು ಅಂತ. ಆಣವ ಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲ ಅಂತ 3 ಮಲಗಳು. ಆಗ್ಲಿ ಆಣವ ಮಲ ಅನ್ನುವಂಥದ್ದು ಜನ್ಮಕ್ಕೆ ಸಂಬಂಧಪಟ್ಟದ್ದು, ತಂದೆ ತಾಯಿ ಬಂಧು ಬಳಗ ಈ ಮೋಹವನ್ನೆಲ್ಲ ಮೀರಬೇಕು ಅಂತ ಅನ್ನುವಂಥದ್ದು. ಮಾಯಾಮಲ ಅನ್ನುವಂಥದ್ದು ಜಾತಿಯ ಪ್ರತಿಷ್ಠೆಯನ್ನು ಮೀರುವಂಥದ್ದು, ತನ್ನ ಅಹಂ ಏನಿದೆ ಅವನ್ನೆಲ್ಲ ಮೀರುವಂಥದ್ದನ್ನು ಕಲಿಸದೆ. ಕಾರ್ಮಿಕ ಮಲ ದ್ರವ್ಯಕ್ಕೆ ಸಂಬಂಧಪಟ್ಟದ್ದು, ಅದು ಅಸಂಗ್ರಹ ಗುಣವನ್ನ ನಮ್ಮ ಶರಣರು ತೋರಿಸಿದ್ರಲ್ಲಿ ವ್ಯಕ್ತವಾಗ್ತದೆ. ಪೂರ್ವಯುಗದ ಶರಣರು, ಬಸವಣ್ಣನವರ ಸಮಕಾಲೀನ ಶರಣರು ಸ್ಪಷ್ಟವಾದ ವೈಚಾರಿಕತೆಯ ಬೆಳಕಿನಲ್ಲಿ ಸಮಾನತೆಯ ಸಮಾಜವನ್ನು ಕಟ್ಟಿದವರು. ಫ್ರೆಂಚ್ ಕ್ರಾಂತಿಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥ ಕಲ್ಪನೆಗಳು ಆಗಲೇ ಶರಣರಲ್ಲಿ ಒಡಮೂಡಿದ್ವು, ಶರಣರಲ್ಲಿ ಇತ್ತು. ಸರ್ವೋದಯದ ಕಲ್ಪನೆ ಏನಿದೆ ಅದನ್ನು ಕೂಡ ನಾನು ಈಗಾಗಲೇ ಹೇಳಿದೆ, ಅದು ಇತ್ತು. ಕಲ್ಯಾಣ ರಾಜ್ಯದ ಕಲ್ಪನೆ ಇತ್ತು. ಹಾಗೆ ನೋಡಿದ್ರೆ ಆಧ್ಯಾತ್ಮಿಕ ಮೂಲದಿಂದ ಮೊಳೆತು ಬೆಳೆದು ದೊಡ್ಡ ವೃಕ್ಷವಾಗಿರುವಂಥದ್ದು, ಕಲ್ಯಾಣ ವೃಕ್ಷವಾಗಿರುವಂಥದ್ದು, ಅದು ವಿಚಾರ ಫಲಗಳಿಂದ ತುಂಬಿದೆ, ವಿಚಾರ ಫಲಗಳಿಂದ ತೂಗ್ತಾ ಇದೆ. ಆ ವಿಚಾರ ಇರುವವರು, ವೈಚಾರಿಕತೆ ಇರುವವರು ಯಾರು ಕೂಡ ಆ ಮರದ ನೆರಳಿನಲ್ಲಿ ಆಶ್ರಯ ಪಡೆಯಬಹುದು. ಅಂತಹ ಕಲ್ಯಾಣ ರಾಜ್ಯದ ವೃಕ್ಷದ ವಿಚಾರ ಫಲಗಳ ಅಡಿಯಲ್ಲಿ ನಡೀತಾ ಇರುವಂತಹ ಈ ವಿಚಾರ ಸಂಕಿರಣ ಏನಿದೆ ಅದರಲ್ಲಿ ಇವತ್ತು ನನಗೆ ಭಾಗವಹಿಸುವುದಕ್ಕೆ ಮತ್ತು ಉಪನ್ಯಾಸ ಮಾಡೋದಕ್ಕೆ ಆಹ್ವಾನಿಸಿದಂತಹ ಸಾಣೆಹಳ್ಳಿ ಮಠದ ಶ್ರೀಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇಷ್ಟು ಹೊತ್ತು ನನ್ನ ಉಪನ್ಯಾಸವನ್ನು ಕೇಳಿದ ನನ್ನೆಲ್ಲ ಮಿತ್ರರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ನಮಸ್ಕಾರ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸೂರೆಯ ಗಡಿಗೆ ಗಡಿಗೆ ಗಡಿಗೆ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸೂರೆಯ ಗಡಿಗೆ ಗಡಿಗೆ ಗಡಿಗೆ. ಅವರ ಕೊರಳಲ್ಲಿ ದೇವರಿರಲು, ಅವರ ಕೊರಳಲ್ಲಿ ದೇವರಿರಲು, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ. ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ, ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ. ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸೂರೆಯ ಗಡಿಗೆ ಗಡಿಗೆ ಗಡಿಗೆ. ಅವರ ಕೊರಳಲ್ಲಿ ದೇವರಿರಲು, ಅವರ ಕೊರಳಲ್ಲಿ ದೇವರಿರಲು, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ, ಅವರ ಲಿಂಗವೆಂಬೆ ಅವರ ಸಂಗವೆಂಬೆ. ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ, ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೆ.
ಕಾಲಿಂಗಿಗಳೆಂಬೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹಾಗೂ ತರಳಬಾಳು ಗುರು ಪರಂಪರೆಯ ಎಲ್ಲ ಜಗದ್ಗುರುಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಅಂತರ್ಜಾಲ ವೀಕ್ಷಕರಿಗೆ ಶರಣಾರ್ಥಿಗಳು. ಶರಣರು ಭಾಷೆಯ ಪ್ರೌಢಿಮೆಯನ್ನು ತೋರ್ಲಿಕ್ಕಾಗಿ ವಚನಗಳನ್ನು ರಚನೆ ಮಾಡಲಿಲ್ಲ. ಅವು ಅವರ ವಿದ್ವತ್ತಿನ ಪ್ರದರ್ಶನಗಳು ಅಲ್ಲ. ವಚನಗಳು ಕಾಯಕ ಜೀವಿಗಳ ನೋವು, ನಲಿವು, ಅನುಭವಗಳ ಸಂಗಮ. ವಚನಕಾರರಿಗೆ ವೈಚಾರಿಕತೆ, ವೈಜ್ಞಾನಿಕತೆ ಈ ಶಬ್ದಗಳ ಪರಿಚಯ ಇಲ್ಲದೇ ಇರಬಹುದು. ಆದರೆ ಅವರು ಆಡುವಂಥ ಪ್ರತಿಯೊಂದು ಮಾತುಗಳಲ್ಲೂ ಸಹ ವೈಚಾರಿಕತೆಯ ಪ್ರತಿಬಿಂಬ ಇರೋದನ್ನು ಗುರುತಿಸ್ಬೋದು. ಅಲ್ಲಿ ಕೇವಲ ಬೋಧನೆ ಇಲ್ಲ, ಸಾಧನೆ ಇದೆ, ಜೊತೆಗೆ ಪ್ರಯೋಗ ಇದೆ. ಹಾಗಾಗಿನೇ ವಚನಗಳಲ್ಲಿ ವೈಜ್ಞಾನಿಕತೆಯೂ ಕೂಡ ಇದೆ. ಬಸವಣ್ಣನವರ ಕಳಬೇಡ ಕೊಲಬೇಡ ಅನ್ನುವಂಥ ಸಪ್ತಶೀಲಗಳ ವಚನಗಳನ್ನೇ ಗಮನಿಸಿದರೆ ಅಲ್ಲಿ ವಿಚಾರನೂ ಇದೆ, ವಿಜ್ಞಾನನೂ ಇದೆ. ಶರಣರಿಗೆ ಬಹಳ ಮುಖ್ಯವಾಗಿದ್ದದ್ದು ಪರಿಸರ ಪ್ರೇಮ, ಜೀವ ಸಂಕುಲದ ಕಾಳಜಿ. ಅವರು ಕೇವಲ ತಾವು ಮಾತ್ರ ಬದುಕಬೇಕು ಅಂದ್ಕೊಂಡವ್ರು ಅಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲ ಜೀವ ಜಂತುಗಳು ಮಿಳಿತವಾಗಿ ಬದುಕಬೇಕು ಅನ್ನೋವಂಥದ್ದು ಅವ್ರ ಭಾವನೆ ಆಗಿತ್ತು. ಹಾಗಾಗಿನೇ ಅಲ್ಲಿ ವಿಚಾರನೂ ಇದೆ, ವಿಜ್ಞಾನನೂ ಇದೆ. ಇಡೀ ಮನುಕುಲವನ್ನೇ ಪ್ರೀತಿಸಿದ ಹಾಗೆ ಪ್ರಕೃತಿ ಮತ್ತು ಅಲ್ಲಿರುವಂಥ ಎಲ್ಲ ಜೀವ ಸಂಕುಲವನ್ನು ಕೂಡ ಶರಣರು ಪ್ರೀತಿಸಿದ್ರು ಅನ್ನೋಂಥದ್ದು ಅವರ ವಚನಗಳ ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತೆ. ಒಂದು ವಚನವನ್ನು ಗಮನಿಸಿ, ನಾನು ಮೆಟ್ಟುವ ಭೂಮಿಯ ಭಕ್ತನ ಮಾಡಿದಲ್ಲದೆ ಮೆಟ್ಟೆನಯ್ಯ, ನಾ ನೋಡುತ್ತಿಹ ಆಕಾಶದ ಚಂದ್ರ ಸೂರ್ಯರ ಭಕ್ತರ ಮಾಡಿದಲ್ಲದೆ ನಾ ನೋಡೆನಯ್ಯ, ಜಲವ ಭಕ್ತನ ಮಾಡಿದಲ್ಲದೆ ನಾನು ಬಳಸೇನಯ್ಯ, ನಾನು ಕೊಂಬ 18 ಧಾನ್ಯವ ಭಕ್ತನ ಮಾಡಿದಲ್ಲದೆ ಕೊಳ್ಳೆನು, ಕೂಡಲ ಚನ್ನ ಸಂಗ ನಿಮ್ಮಾಣೆ. ಚನ್ನಬಸವಣ್ಣವರ ಈ ವಚನದಲ್ಲಿ ಪ್ರಕೃತಿಯ ಪ್ರೇಮ ಮತ್ತು ಅದನ್ನು ಗೌರವಿಸುವ ವಿಧಾನವನ್ನು ಗಮನಿಸ್ಬೋದು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವುಗಳನ್ನು ಪಂಚಭೂತಗಳು ಅಂತ ಕರೀತಾರೆ. ಈ ಪಂಚಭೂತಗಳ ಪಾವಿತ್ರತೆಯನ್ನು ಕಾಯ್ದುಕೊಂಡಾಗ ಮನುಕುಲ ಅಷ್ಟೇ ಅಲ್ಲ, ಜೀವ ಸಂಕುಲ ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಲಿಕ್ಕೆ ಸಾಧ್ಯ. ಅದರ ಬದಲಾಗಿ ಈ ಪಂಚಭೂತಗಳನ್ನು ಕೆಣಕಿದರೆ ಏನೇನು ಅನಾಹುತ ಆಗ್ಬೋದು ಅನ್ನೋಂಥ ಅರಿವು ಶರಣರಿಗೆ ಅವತ್ತೇ ಇದ್ದ ಹಾಗೆ ಕಾಣುತ್ತೆ. ಹಾಗಾಗಿನೇ ಅವರು ಅವುಗಳನ್ನು ಭಕ್ತರನ್ನಾಗಿ ಸ್ವೀಕರಿಸುವಂಥ ಸಂಕಲ್ಪ ಮಾಡ್ತಾರೆ. ಭೂತಾಯಿ ನಮಗೆಲ್ಲ ಜೀವಿಸಲಿಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದಾಳೆ. ಅಂಥ ಭೂತಾಯಿನೇ ಬಂಜೆಯಾಗಿಬಿಟ್ರೆ ಆವಾಗ ಅಲ್ಲಿ ಯಾವುದೇ ಹಸಿರು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆಗ ಆಹಾರಕ್ಕೆ ಏನು ಮಾಡೋದು?
ಹಾಗಾಗಿನೇ ಭೂತಾಯಿ ಬಂಜರ ಆಗದ ಹಾಗೆ ಅದರ ಸದ್ಬಳಕೆಯನ್ನು ವಿವೇಕದಿಂದ ಮನುಷ್ಯ ಮಾಡಿಕೊಳ್ಬೇಕು. ಇವತ್ತಂತೂ ಭೂತಾಯಿಯ ದುರ್ಬಳಕೆ ಮಿತಿಮೀರಿಬಿಟ್ಟಿದೆ. ಅದನ್ನು ತಾಯಿ ಅಂತ ಹೇಳಿ ಗೌರವಿಸುವಂಥವ್ರ ಸಂಖ್ಯೆ ತುಂಬ ವಿರಳ. ಬದಲಾಗಿ ಇವತ್ತು ಭೂತಾಯಿ ಮಾರಾಟದ ಸರಕಾಗಿಬಿಟ್ಟಿದೆ. ಹೆತ್ತ ತಾಯಿ ಮಗುವಿಗೆ ಎದೆ ಹಾಲು ಕೊಟ್ಟು ಆ ಮಗುವಿನ ಲಾಲನೆ ಪಾಲನೆ ಮಾಡ್ತಾಳೆ. ಆದರೆ ಇದರ ಅರಿವು ಆ ಮಗುವಿಗಿಲ್ಲದೆ ತಾಯಿಯ ಮೊಲೆನೇ ಕಚ್ಚಿಬಿಟ್ರೆ ಆಗ ತಾಯಿಯ ಎದೆಯ ಹಾಲು ನಂಜಾಗತ್ತೆ. ಅದು ಅಮೃತವಾಗದೆ ವಿಷವಾಗಿ ಮಾರ್ಪಡುತ್ತೆ. ಅಂಥ ಹಾಲನ್ನು ಕುಡಿದಂಥ ಮಗು ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದನ್ನೇ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಆ ವಚನ ದೀರ್ಘವಾಗಿದೆ. ಕೊನೆಗಿರೋವಂಥದ್ದು, ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಅಂತ ಕೇಳ್ತಾರೆ. ಈ ಹಿನ್ನೆಲೆಯಲ್ಲೇ ಶರಣರು ಈ ಭೂಮಿಯನ್ನು ಭಕ್ತನನ್ನಾಗಿ ಮಾಡಿದಲ್ಲದೆ ನಾನು ಮೆಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. ಭಕ್ತನನ್ನಾಗಿ ಮಾಡೋದು ಅಂದರೆ ಅದನ್ನು ಗೌರವಿಸೋದು, ಅದರ ಸತ್ವ ಮಹತ್ವ ಅರಿತು ಹಿತಮಿತವಾಗಿ ಭೂತಾಯಿಯ ಬಳಕೆಯನ್ನು ಮಾಡಿಕೊಳ್ಳೋದು. ಭೂಮಿಯಷ್ಟೇ ಆಕಾಶ ಮತ್ತು ಸೂರ್ಯ ಚಂದ್ರ ಇವ್ರಿಗೂ ಕೂಡ ನಾವು ಗೌರವ ಕೊಡಬೇಕಾಗತ್ತೆ. ಮಾನವ ಉತ್ತಮ ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂದರೆ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಇವ್ರು ಮಾತ್ರ ಇದ್ದರೆ ಸಾಲದು. ಇವ್ರ ಜೊತೆಲೇ ಜೀವ ಜಲ ಅಂತ ನಾವೇನು ಕರಿತೇವಲ್ಲ, ಆ ನೀರು ಕೂಡ ಬೇಕು. ಆ ನೀರನ್ನು ಕೂಡ ಭಕ್ತನನ್ನಾಗಿ ಮಾಡದೆ ನಾನು ಬಳಸೋದಿಲ್ಲ ಅಂದರೆ ಅದರ ಶುಚಿತ್ವವನ್ನು ಕಾಪಾಡ್ತೀನಿ, ಮಿತವಾಗಿ ಬಳಸ್ತೀನಿ ಅಂತ ಅದರ ಅರ್ಥ. ನೀರು ಕೊಳಕಾದರೆ ಏನೆಲ್ಲ ರೋಗಗಳು ಅಂಟ್ಕೊಳ್ತಾವೆ. ನೀರನ್ನು ಅತಿಯಾಗಿ ದುರ್ಬಳಕೆ ಮಾಡಿಕೊಂಡ್ರೆ ನೀರಿನ ಅಭಾವವನ್ನು ಎದುರಿಸುವಂಥ ಸ್ಥಿತಿ ಬರುತ್ತೆ. ಬಹುಶಃ ಇದು ಶರಣರಿಗೆ ಅವತ್ತೇ ಅರಿವಾಗಿದೆ ಅಂತ ಕಾಣುತ್ತೆ. ಅದು ಬಹುಶಃ ಅವರ ವೈಚಾರಿಕತೆಗೆ, ವೈಜ್ಞಾನಿಕತೆಗೆ ಹಿಡಿದಂಥ ಕನ್ನಡಿ ಅಂತ ನಾವು ಭಾವಿಸ್ಕೊಳ್ತೇವೆ. ಇವತ್ತು ಎಲ್ಲಿ ನೋಡಿದರೂ ನೀರಿಗೆ ಅಭಾವ ಇದೆ. ಇರೋವಂಥ ನೀರು ಸಹ ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ಇದಕ್ಕೆ ಕಾರಣ ನೀರನ್ನು ನಾವು ಭಕ್ತನನ್ನಾಗಿ ಮಾಡಿಕೊಳ್ಳದೇ ಇರೋದು. ಭಕ್ತನನ್ನಾಗಿ ಮಾಡಿಕೊಳ್ಳೋದು ಅಂದರೆ ನೀರನ್ನು ಪ್ರಸಾದ ರೂಪದಲ್ಲಿ ಪವಿತ್ರ ಭಾವನೆಯಿಂದ ಸದ್ಬಳಕೆ ಮಾಡಬೇಕು. ಕೊನೆಗೆ ಅವ್ರು ಹೇಳುವಂಥದ್ದು, ಈ ಭೂಮಿಯ ಮೇಲೆ ಬೆಳೆಯುವಂಥ ಧಾನ್ಯಗಳು ಅವುಗಳನ್ನು ಸಹ ಭಕ್ತನನ್ನಾಗಿ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಭಕ್ತನನ್ನಾಗಿ ಮಾಡೋದು ಅಂದರೆ ಆಹಾರವನ್ನು ಪ್ರಸಾದ ಅನ್ನುವಂಥ ಭಾವನೆಯಿಂದ ಸ್ವೀಕಾರ ಮಾಡೋದು. ಇವತ್ತಿನ ದಿನಮಾನಗಳಲ್ಲಿ ಈ ತೀರ್ಥ ಪ್ರಸಾದ ಅನ್ನುವಂಥ ಭಾವನೆ ಬಹುತೇಕ ಹೊರಟೋಗ್ಬಿಟ್ಟಿದೆ. ತೀರ್ಥ ಪ್ರಸಾದಕ್ಕೆ ಬೇರೆನೇ ಅರ್ಥ ಬಂದಿದೆ. ಅದು ಇಲ್ಲಿ ಅಪ್ರಸ್ತುತ. ಕೆಲವರಿಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಇದ್ದರೆ, ಮತ್ತೆ ಕೆಲವರು ತಿಂದು ಬಿಸಾಡಿದಂಥ ಆಹಾರ ಅನೇಕ ಬಡವರ ಒಡಲನ್ನು ತುಂಬಬೇಕಾಗಿತ್ತು, ಆದರೆ ಅದು ಅಲ್ಲಲ್ಲೇ ಕೊಳೆತು ಹೋಗ್ತಾ ಇದೆ. ಯಾಕೆ ಅಂದರೆ ಆಹಾರವನ್ನು ಮಿತವಾಗಿ ಬಳಸೋರಿಗಿಂತ ಅದನ್ನು ಚೆಲ್ಲೋರೇ ಜಾಸ್ತಿ ಆಗಿದ್ದಾರೆ. ವಾಸ್ತವವಾಗಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಪ್ರಸಾದ ಅನ್ನುವಂಥ ಪವಿತ್ರ ಭಾವನೆ ಬಂದಿದ್ದರೆ ಯಾರೂ ಬಡತನದಿಂದ ವೇದನೆಯನ್ನು ಅನುಭವಿಸ್ಲಿಕ್ಕೆ, ಉಪವಾಸ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಹಿನ್ನೆಲೆಯನ್ನೇ ಪಂಚಭೂತಗಳನ್ನು ಭಕ್ತರನ್ನಾಗಿ ಮಾಡಿಕೊಳ್ಳುವಂಥ ವಿವೇಕ ನಮಗೆ ಬರಬೇಕಾಗಿದೆ. ನಾವು ವಿಚಾರವಂತರು, ವೈಜ್ಞಾನಿಕ ಮನೋಭಾವದವರು ಅಂತ ಹೇಳಿಕೊಂಡ್ರೆ ಸಾಲದು. ಆ ವಿಚಾರ ವಿಜ್ಞಾನದಿಂದ
ನಾವು ಬೆಳೆಯೋದಕ್ಕಿಂತ ಮೊದಲು ನಮ್ಮ ಪರಿಸರವನ್ನು ಉಳಿಸ್ಬೇಕು. ಈ ಕೆಲಸವನ್ನು ಶರಣರು ಮಾಡಿದ್ದು ತುಂಬ ಗಮನಾರ್ಹ. ಹಾಗೆ ನೋಡಿದರೆ ಅವರೇ ನಮಗಿಂತ ಹೆಚ್ಚು ವಿಚಾರವಂತರು, ವೈಜ್ಞಾನಿಕ ಮನೋಭಾವದವರು ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಭುದೇವರ ವಚನ ಭಾಳ ಸೊಗಸಾಗಿದೆ. ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಡಿಪ್ಪಂತೆ, ಕಸ ಉಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ, ಅನ್ನ ಉದಕ ಹೊನ್ನು ವಸ್ತ್ರವುಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಗುಹೇಶ್ವರ, ನಿಮ್ಮ ಶರಣರು ಆಶಾಪಾಶ ವಿರಹಿತರು. ನೋಡಿ, ಆ ಕೊನೆಯ ಪದವನ್ನು ನಾವು ಗಮನಿಸಬೇಕು. ಶರಣರು ಆಶೆಯ ಪಾಶದಿಂದ ಬಂಧಿತರಾದವರಲ್ಲ. ಕಾರಣ ಅವರು ಕಾಯಕ ದಾಸೋಹ ಪ್ರಜ್ಞೆಯನ್ನು ಮೈಗೂಡಿಸ್ಕೊಂಡಿತ್ತು. ಅಂದಂದಿನ ಬದುಕು ತಮ್ಮ ಕಾಯಕದಿಂದಲೇ ನಡಿಬೇಕು ಅನ್ನುವಂಥ ಅರಿವು ಅವ್ರಿಗಿತ್ತು. ಅವ್ರು ಯಾರಿಗೂ ಕೈ ಒಡ್ಡೋವಂಥವ್ರಲ್ಲ. ದುಡಿದು ಸಂಪಾದನೆ ಮಾಡ್ತಾ ಇದ್ರು. ಆ ದುಡಿದಿದ್ರಲ್ಲಿ ನಾಳೆಗೆ ಬೇಕು, ಮಡದಿ ಮಕ್ಕಳಿಗೆ ಬೇಕು ಅಂತ ಕೂಡಿಡೋಂಥ ಪ್ರವೃತ್ತಿನೂ ಕೂಡ ಅವರಲ್ಲಿ ಇರಲಿಲ್ಲ. ತಂದಿಕ್ಕುವಂಥ ಶಿವನಿಗೆ ಬಡತನವೇ ಅನ್ನೋವಂಥ ವಿಶ್ವಾಸ ಅವ್ರದ್ದು. ಹಾಗಂತ ಶಿವ ತಾನಾಗಿನೇ ತಂದು ಕೊಡ್ತಾನೆ ಅಂತ ಅಲ್ಲ. ನಾವು ಕಾಯಕ ಮಾಡದೇ ಇದ್ದರೆ, ಸೋಮಾರಿಗಳಾಗಿ ಕೂತ್ರೆ ಶಿವ ಏನು ತಂದು ಕೊಡೋದಿಲ್ಲ. ಶಿವ ನಮ್ಮ ಬಡತನ ನೀಗೋದು ಯಾವಾಗ ಅಂದರೆ ನಮ್ಮ ಕಾಯಕ ಶ್ರದ್ಧೆಯನ್ನು ಗಮನಿಸಿ, ಆ ಕಾಯಕದಿಂದ ಬಂದದ್ದನ್ನು ನಾವು ನಾಳೆಗೆ ಅಂತ ಹೇಳಿ, ಮಡದಿ ಮಕ್ಕಳಿಗೆ ಅಂತ ಹೇಳಿ ಕೂಡಿಡೋವಂಥ ಬುದ್ಧಿಯನ್ನು ಬೆಳೆಸ್ಕೊಂಡ್ರೆ, ಅಥವಾ ಕೆಲಸಗಳರಾದರೆ, ಸೋಮಾರಿಗಳಾದರೆ ನಮ್ಮ ಬದುಕು ನರಕ ಆಗುತ್ತೆ. ಯಾಕೆಂದರೆ ಈ ಸೋಮಾರಿತನನೇ ಎಲ್ಲ ಜಾಡ್ಯಗಳಿಗೆ ಆಹ್ವಾನ ನೀಡಿದ ಹಾಗೆ. ಸಂಗ್ರಹ ಬುದ್ಧಿ ಬೇಡ ಅಂತಲೇ ವಚನಕಾರರು ಈ ದಾಸೋಹ ತತ್ವವನ್ನು ಜಾರಿಯಲ್ಲಿ ತಂದರು. ಅದನ್ನೇ ಬಸವಣ್ಣವರು ಹೊನ್ನಿನೊಳಗೊಂದು ದೊರೆಯ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಹೇಳಿದ್ದಾರೆ. ಈ ರೀತಿಯ ಬದ್ಧತೆ ಬದುಕಿಗೆ ಬಂದಾಗ ಆ ವ್ಯಕ್ತಿ ಯಾರ ಹಂಗಿಗೂ ಒಳಗಾಗದೆ ಸ್ವತಂತ್ರ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಭಿಮಾನದಿಂದ ತಲೆ ಎತ್ತಿ ಬಾಳಬಹುದು. ಹಾಗಂತ ಅಹಂಕಾರಿಯಾಗಬೇಕಾಗಿಲ್ಲ. ವೃತ್ಯಾಚಾರ ಬದುಕಿನ ಅವಿಭಾಜ್ಯ ಅಂಗವಾಗಿರಬೇಕು. ಈ ನೆಲೆಯಲ್ಲಿ ಶರಣರ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವವನ್ನು ನಾವು ಗಮನಿಸಬೇಕು. ಅಂಥ ಮನೋಭಾವ ಇಲ್ಲದೇ ಇದ್ದರೆ ಬದುಕು ಹೇಗಾಗುತ್ತೆ? ಇದಕ್ಕೆ ಪ್ರಭುದೇವರ ಒಂದು ವಚನ ಸಾಕ್ಷಿ ನುಡಿಯುತ್ತೆ. ಮೇಲೆ ಹೇಳಿದಂಥ ವಚನ. ಪ್ರಭುದೇವರು ಸತ್ಯಪಕ್ಷಪಾತಿಗಳು, ನಿಷ್ಠುರವಾಗಿ ಹೇಳಬೇಕಾದ್ದನ್ನು ಹೇಳುವಂಥವ್ರು. ಅವರ ವಚನಗಳಲ್ಲಿ ಆಧ್ಯಾತ್ಮಿಕ ಅಂಶಗಳು ಅಪಾರವಾಗಿವೆ. ಹಾಗೆಯೇ ಲೌಕಿಕ ಬದುಕಿನ ವಿಡಂಬನೆಯೂ ಕೂಡ ಇದೆ. ಇದಕ್ಕೆ ಸಾಕ್ಷಿ ನುಡಿಯುವಂಥದ್ದು ನಾವೀಗ ತಾನೇ ಪ್ರಸ್ತಾಪ ಮಾಡಿದಂಥ ವಚನ. ಈ ವಚನ ಇವತ್ತಿನ ಸಮಾಜದ ಮತ್ತು ಜನರ ಬದುಕಿಗೆ ಹಿಡಿದಂಥ ಕನ್ನಡಿಯಾಗಿದೆ. ಈ ವಚನ ಸರಳವಾಗಿ ಹೇಳೋದು, ಮನುಷ್ಯ ಆಸೆಯ ಪಾಶಕ್ಕೆ ಸಿಲುಕಬಾರ್ದು. ಒಂದು ವೇಳೆ ಸಿಲುಕೊಂಡ್ರೆ ಅವನ ಬದುಕು ಹೇಗಾಗುತ್ತೆ ಅನ್ನುವಂಥ ವಿವರಣೆ ಅದರಲ್ಲಿದೆ. ನೀವು ಮೊದಲನೇ ಸಾಲನ್ನೇ ಗಮನಿಸಿ. ಮುಸುರೆ, ಮಡಕೆ ಮತ್ತು ನೊಣ ಇವುಗಳ ಹೋಲಿಕೆಯನ್ನು ಮಾಡಿದ್ದಾರೆ. ನಮ್ಮ ಮನೆಗಳಲ್ಲಿ ಬಳಸಿ ಉಳಿದಂಥ ಆಹಾರ ಪದಾರ್ಥಗಳನ್ನೆಲ್ಲ ಒಂದು ಬಾನಿಗೆ ಹಾಕಿದಾಗ ಅದು ಮುಸುರೆ ಅಂತ ಅನಿಸ್ಕೊಳ್ಳುತ್ತೆ. ಅದರಲ್ಲಿ ಉಂಡು ತಟ್ಟೆ ಆಹಾರನೂ ಇರ್ಬೋದು, ಹುಳಿ ಮಜ್ಜಿಗೆ ಇರ್ಬೋದು, ರಾತ್ರಿ ಉಳಿದ ಸಾರು ಪಲ್ಯ ಇನ್ನೇನೋ ಇರ್ಬೋದು. ಆ ಮುಸುರೆಯ ಮಡಿಕೆಯನ್ನು ಯಾರೂ ಮನೆ ಒಳಗಡೆ ಇಟ್ಕೊಳ್ಳೋದಿಲ್ಲ. ಮುಸುರೆ ಹಾಕ್ಲಿಕ್ಕಾಗಿನ ಒಂದು ಪ್ರತ್ಯೇಕ ಮುಸುರೆ ಬಾನೆ ಅಂತ ಇರುತ್ತೆ. ಆ ಬಾನೆಯಲ್ಲಿ ಒಂದೆರಡು ದಿನ ಹಾಗೆ ಬಿಟ್ಟುಬಿಟ್ರೆ
ದುರ್ನಾತ ಪಸರಿಸಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಮುಸುರೆಯ ಮಡಿಕೆಯ ಮಡಿಕೆನೂ ಕೂಡ ನೊಣಕ್ಕೆ ಬಹಳ ಪ್ರೀತಿ. ನೊಣದ ಸ್ವಭಾವ ಎಲ್ಲರಿಗೂ ಗೊತ್ತು. ಅದು ಮುಸುರೆ ಮೇಲೂ ಕೂತ್ಕೊಳ್ಳುತ್ತೆ, ಹೇಸಿಗೆ ಮೇಲೂ ಕೂತ್ಕೊಳ್ಳುತ್ತೆ, ಮನೆಯ ಆಹಾರ ಪದಾರ್ಥಗಳ ಮೇಲೂ ಕೂರುತ್ತೆ. ಅಷ್ಟೇ ಅಲ್ಲ, ಕೊನೆಗೆ ನಮ್ಮ ಮೈ ಮೇಲೆ ಬಂದು ಕೂಡ ಕೂತ್ಕೊಳ್ಳುತ್ತೆ. ಅದಕ್ಕೆ ಎಲ್ಲಿ ಕೂತ್ಕೋಬೇಕು ಎಲ್ಲಿ ಕೂತ್ಕೋಬಾರ್ದು ಅನ್ನೋಂಥ ವಿವೇಕ ಇಲ್ಲ. ನೊಣದ ಹಾಗೆಯೇ ಮನುಷ್ಯ ವಿವೇಕಹೀನಾಗಿ ಈ ವಿಷಯ ವಾಸನೆಗಳ ಹೊಂಡದಲ್ಲಿ ಮುಳುಗಿಬಿಟ್ರೆ ಅವನ ಬದುಕು ಅಷ್ಟೇ ಅಲ್ಲ, ಬೇರೆಯವರ ಬದುಕು ಕೂಡ ನಾಶ ಆಗುತ್ತೆ. ಈ ಭಾವ ಈ ವಚನದಲ್ಲಿ ಅಡಕವಾಗಿದೆ. ವಚನದ 2ನೇ ಸಾಲು, ಕಸವುಳ್ಳ ಹೊಲದಲ್ಲಿ, ಕಸು ಬೇರೆ ಕಸ ಬೇರೆ, ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ. ಇಲ್ಲಿ ಕಸವುಳ್ಳ ಹೊಲ ಮತ್ತು ಪಶು ಈ 2 ಪದಗಳ ಬಳಕೆ ಬಹಳ ಮುಖ್ಯ. ಯಾವ ಹೊಲದಲ್ಲಿ ಕಸ ಇರುತ್ತೋ, ಕೊಳೆ ಇರುತ್ತೋ, ಕಳೆಯಿಂದ ಕೂಡಿರುತ್ತೋ ಆ ಹೊಲ ಬೆಳೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಳೆ ಹೆಚ್ಚಾದರೆ ಬೆಳೆ ಸಹಜವಾಗಿಯೇ ನಾಶವಾಗುತ್ತೆ. ಅಂಥ ಕಸ ಇರೋವಂಥ ಹೊಲಕ್ಕೆ ಪಶುಗಳು ನುಗ್ತಾವೆ. ಈ ಹೋಲಿಕೆ ಮನುಷ್ಯನಿಗೂ ಕೂಡ ಅನ್ವಯ ಆಗುವಂಥದ್ದು. ಆತ ವಿಷಯ ಅನ್ನುವಂಥ ಹಸುರನ್ನು ಪಡೆಯಲಿಕ್ಕೆ ಹಾತೊರಿತಾನೆ. ಅದನ್ನೇ ಬಸವಣ್ಣವರು ತಮ್ಮ ವಚನದಲ್ಲಿ ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸಿದೆಯ್ಯ, ಹಸುವೇನ ಬಲ್ಲದು ಹಸುರೆಂದೆಳೆಸುವುದು ಅಂತ ಹೇಳ್ತಾರೆ. ಇಲ್ಲಿ ಬೇಕಾಗಿರುವಂಥದ್ದು ವಿಷಯಗಳಿಂದ ಮುಕ್ತವಾಗೋದು. ಇಲ್ಲದಿದ್ದರೆ ನಮ್ಮ ಸ್ಥಿತಿನೂ ಕೂಡ ಪಶುವಿನ ಪ್ರವೃತ್ತಿಗಿಂತ ವ್ಯತ್ಯಾಸ ಏನೂ ಆಗಲ್ಲ. ಪಶುಗಳು ನಾವು ಒಂದೇ ಆಗಿಬಿಡ್ತೀವಿ. ಆದರೆ ಮನುಷ್ಯ ಪಶು ಅಲ್ಲ, ಅವನಿಗೆ ಅರಿವಿದೆ. ಆ ಅರಿವಿನ ಬಳಕೆ ಮಾಡಿಕೊಂಡು ಆದರ್ಶ ಬದುಕನ್ನು ಸಾಗಿಸಿದರೆ ಅವನ ಜೀವನ ಪಾವನ ಆಗುತ್ತೆ ಅನ್ನುವಂಥ ಭಾವ ವಚನದ ಈ ಸಾಲುಗಳಲ್ಲಿ ಅಡಕವಾಗಿದೆ. ಇನ್ನು 3ನೇ ಸಾಲಿನಲ್ಲಿ ನಾವು ಗಮನಿಸಬೇಕಾಗಿರೋದು, ಅನ್ನ ಉದಕ ವಸ್ತುವುಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಇದು ತುಂಬ ಪರಿಣಾಮಕಾರಿಯಾದಂಥ ಮಾತು ಅಂತ ನಮಗನಿಸುತ್ತೆ. ಶ್ರೀಮಂತರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅದರಲ್ಲೂ ದೊರೆ ಅಂದರೆ ಕೇಳಬೇಕಾ, ಆ ದೊರೆಯ ಒಲವನ್ನು ಪಡಿಲಿಕ್ಕೆ ಎಂತೆಂಥವರು ಆಸೆ ಪಡ್ತಾರೆ. ಆಸೆ ಪಡೋದು ಅಷ್ಟೇ ಅಲ್ಲ, ಅವ್ರ ಮುಂದೆ ದಾಸಾನುದಾಸರಾಗಿ ನಡ್ಕೊಳ್ತಾರೆ. ಇಂದ್ರ ಚಂದ್ರ ಅಂತ ಹೇಳಿ ಅವರಲ್ಲಿ ಇಲ್ಲದೇ ಇರುವಂಥ ಗುಣಗಳನ್ನು ವೈಭವೀಕರಿಸಿ ಹೊಗಳ್ತಾರೆ. ಇವರು ತಾವು ಮಾತ್ರ ಕ್ಷುಲ್ಲಕ ಜೀವಿಗಳಾಗದೆ ತಾವು ಬಳಸುವಂಥ ಭಾಷೆಯನ್ನು ಮೈಲಿಗೆ ಮಾಡ್ತಾರೆ ಅಂತ ನಮಗನಿಸುತ್ತೆ. ಕಾರಣ ಅವರು ಭಾಷೆಯ ಮೇಲಿನ ಪ್ರಭುತ್ವದಿಂದಲೇ ಪಂಡಿತರು, ಶಾಸ್ತ್ರಿಗಳು, ಬುದ್ಧಿವಂತರು ಅಂತ ಅನಿಸ್ಕೊಳ್ತಾರೆ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ ಭಾಷೆಯನ್ನು ಹೀಗೆ ಸೂತ್ಕ ಮಾಡುವಂಥದ್ದು ಸಲ್ಲದು. ಈ ಭಾವ ಕೂಡ ವಚನದಲ್ಲಿ ಇದೆ. ಇಂಥವರು ಮುಸುರೆಗೆ ಮುತ್ತಿದ ನೊಣ ಇದ್ದ ಹಾಗೆ, ಕಸ ಉಳ್ಳಂಥ ಹೊಲಕ್ಕೆ ನುಗ್ಗುವ ಪಶುಗಳಿದ್ದ ಹಾಗೆ ಅವುಗಳಿಗಿಂತ ಕೀಳಾಗ್ತಾರೆ. ವಾಸ್ತವವಾಗಿ ಆ ಬಹುಭಾಷಾ ಪಂಡಿತರಿಗೆ ಅನ್ನ ಬಟ್ಟಿಗೇನು ಕೊರತೆ ಇರಲ್ಲ. ಆದರೂ ಅವರ ದುರಾಸೆಗೆ ಮಿತಿ ಇರಲ್ಲ. ಅದನ್ನೇ ಇನ್ನೊಂದು ಕಡೆ ಪ್ರಭುದೇವರು ಹೇಳ್ತಾರೆ, ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವರ ನಾರನೂ ಕಾಣೆ ಅಂತ ಹೇಳಿ ಈ ಆಸೆಯ ಪಾಶಕ್ಕೆ ಬಿದ್ದವರ ಬಣ್ಣನ ಬಯಲು ಮಾಡ್ತಾರೆ. ಮನುಷ್ಯ ದುರಾಸೆಗೆ ಬಲಿಯಾಗಿ ತನ್ನನ್ನು ತಾನೇ ಮಾರ್ಕೊಳ್ಳೋದನ್ನು ಯಾವ ಶರಣರು ಒಪ್ಪಲ್ಲ. ಕಾರಣ ಅವರೆಲ್ಲರೂ ಕಾಯಕದಿಂದ ಬದುಕುವಂಥ ಸ್ವತಂತ್ರ ಧೀರರು. ಶರಣರಲ್ಲಿ ಕಾಯಕಕ್ಕೆ ಗೌರವವೇ ಹೊರತು ಬೇಡೋದಕ್ಕಲ್ಲ. ಅವ್ರು ಯಾರು ಬೇಡೋ ಅಂಥವ್ರಲ್ಲ. ಅದನ್ನೇ ನಾವು ಬಸವಣ್ಣವ್ರ ವಚನದಲ್ಲಿ ನೋಡಬಹುದು.
ಬಡವಾದೆನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಅಂತ ಹೇಳ್ತಾರೆ. ಎಲ್ಲರೂ ಕಾಯಕ ದಾಸೋಹ ತತ್ವಗಳ ಪರಿಪಾಲಕರೇ ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಬೇಡುವಂಥ ಅವಕಾಶನೇ ಇರಲಿಲ್ಲ. ಕಾಯಕ ದಾಸೋಹಗಳ ತತ್ವಗಳಿಗೆ ಈ ಪಂಡಿತರು ಬದ್ಧರಾಗಿಲ್ಲದೆ ಇರೋ ಕಾರಣಕ್ಕೆ ಅವರು ತಮ್ಮ ಸ್ಥಾನವನ್ನು ಮರೆತು ದೊರೆಯ ಬಾಗಿಲಲ್ಲಿ ನಿಂತು ಅವರನ್ನು ಹೊಗಳೋವಂಥ ಕೆಲಸ ಮಾಡ್ತಾರೆ. ಹೀಗೆ ಹೊಗಳೋವಂಥದ್ದು ತಮ್ಮ ಸ್ವಾಭಿಮಾನವನ್ನೇ ಮಾರಿಕೊಂಡ ಹಾಗೆ. ಆದರೆ ಈ ಅರಿವು ಅವ್ರಿಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಶರಣರು ಈ ಬಹುಭಾಷೆಯ ಹಿರಿಯರಂತೆ ಆಶಾಪಾಶದಲ್ಲಿ ಸಿಲುಕಿದವರಲ್ಲ. ಅವರು ಆಶಾಪಾಶದಿಂದ ಮುಕ್ತರಾದವರು. ಅಂಥ ಶರಣತ್ವವನ್ನು ಪಡೆಯೋದೇ ನಿಜವಾದ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ. ಈ ಅಧಿಕಾರಸ್ಥರನ್ನು ಸುತ್ತುವರಿಯುವಂಥ ಸ್ಥಿತಿ ಇವತ್ತೂ ಕೂಡ ನಾವು ಕಾಣ್ತೇವೆ. ಹಾಗೆ ಸುತ್ತುವರಿಯುವಂಥವ್ರ ಬದುಕನ್ನು ನೋಡಿದರೆ ಅವರು ವೈಚಾರಿಕರೇ, ವೈಜ್ಞಾನಿಕ ಮನೋಭಾವ ಅವರಲ್ಲಿ ಇದೆಯೇ ಅನ್ನೋಂಥ ಅನುಮಾನ ಕಾಡುತ್ತೆ. ಹಂಚು ಉಣಬೇಕು ಅನ್ನುವಂಥದ್ದು ನಿಜವಾದ ವೈಚಾರಿಕತೆ. ಅದಕ್ಕಾಗಿ ಬಸವಣ್ಣವ್ರು ಕೊಡುವಂಥ ನಿದರ್ಶನಗಳು ಕಾಗೆ ಮತ್ತು ಕೋಳಿ. ಈ ಕಾಗೆ ಕೋಳಿಗಳಿಗೆ ಇರುವಂಥ ಸೌಹಾರ್ದ ಗುಣ, ಹಂಚಿ ತಿನ್ನುವಂಥ ಹೃದಯವಂತಿಕೆ ಮನುಷ್ಯನಿಗೆ ಬರದೇ ಇದ್ದರೆ ಅವನು ಅವುಗಳಿಗಿಂತ ಕೀಳಾಗ್ತಾನೆ ಹೊರತಾಗಿ ಮೇಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶರಣರು ಸಮಾನತೆ ಬಯಸಿದರು. ನೋಡ್ರಿ, ಅವ್ರ ತತ್ವಗಳು ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ. ಸಮಾನವಾಗಿ ಬದುಕಬೇಕು ಅಂದರೆ ಜಾತಿ ಇರಬಾರ್ದು, ಆ ಜಾತಿಯನ್ನು ನಿರಾಕರಣೆ ಮಾಡಿದರು. ಎಲ್ಲರೂ ಜ್ಯೋತಿ ಸ್ವರೂಪರಾಗಿ ಬಾಳಬೇಕು ಅನ್ನೋಂಥದ್ದು ಅವ್ರ ಉದ್ದೇಶ ಆಗಿತ್ತು. ಹಾಗೆ ಬಾಳಿದಾಗ ಬಡವ ಶ್ರೀಮಂತ, ಮೇಲು ಕೀಳು, ಉಚ್ಚ ನೀಚ ಈ ಥರದ ತರತಮ ಭಾವನೆಗೆ ಅವಕಾಶನೇ ಇರಲ್ಲ. ತರತಮ ಭಾವನೆ ಇರೋದಿಲ್ಲ ಅಂದರೆ ಬಸವಣ್ಣ ಮೇಲಾಗೋದಿಲ್ಲ, ಹರಳಯ್ಯ ಕೀಳಾಗಲ್ಲ. ಈ ಭಾವನೆ ಇಬ್ಬರಲ್ಲೂ ಸ್ಥಾಯಿಯಾಗಿದ್ದರಿಂದ ಬಸವಣ್ಣ ಶರಣು ಅಂತ ಹೇಳಿದಾಗ ಹರಳಯ್ಯ ಶರಣಾರ್ಥಿ ಅಂತ ಹೇಳ್ತಾನೆ. ಅವರಿಗೆ ಪರಸ್ಪರ ಗೌರವ ಮನೋಭಾವನೆ ಇಲ್ಲದೇ ಇದ್ದರೆ ಹೀಗೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ಇನ್ನು ಹೆಣ್ಣು ಗಂಡಿನ ನಡುವೆನೂ ಕೂಡ ಅವರು ಸಮಾನತೆಯನ್ನು ಬಯಸಿದಂಥವ್ರು. ಹಾಗಾಗಿನೇ ದಾಸಿಮಯ್ಯನವರು ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋಂಥ ಧೋರಣೆಯನ್ನು ವ್ಯಕ್ತಪಡಿಸಿ ಅವರ ಅವಧಿಯಲ್ಲಿ ಲಿಂಗ ಸಮಾನತೆಯನ್ನು ನೆಲೆಗೊಳಿಸಿದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿನೇ ಅನುಭವ ಮಂಟಪ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತು. ಅದರ ಪರಿಣಾಮವಾಗಿ ತುಂಬ ಕಡಿಮೆ ಅವಧಿಯಲ್ಲಿ 33 ಜನ ಶರಣೆಯರು ವಚನಗಳನ್ನು ರಚಿಸಿದ್ದು ಸಾಮಾನ್ಯ ಸಂಗತಿ ಏನಲ್ಲ. ಅದು ಲಿಂಗ ಸಮಾನತೆಯ ದ್ಯೋತಕ. ಯಾವ ಶರಣರಷ್ಟೇ ನಿಷ್ಠೆ ಮತ್ತು ನಿಷ್ಠುರತೆ ಈ ತಾಯಂದ್ರಿಗೂ ಕೂಡ ಇತ್ತು. ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅವನು ಯಾರೇ ಆಗಿರಲಿ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವಂಥ ಗುಣ ಶರಣೆಯರಲ್ಲೂ ಕೂಡ ಇತ್ತು. ಅದೇ ತೋರಿಸ್ತಾ ಇದೆ ಅವರಲ್ಲಿ ಲಿಂಗ ಸಮಾನತೆ ಇತ್ತು ಅನ್ನೋವಂಥದ್ದು. ಅಷ್ಟೊಂದು ಸಮಾನ ಸ್ವಾತಂತ್ರ್ಯವನ್ನು ಆ ಶರಣ ಚಳುವಳಿ ಅವ್ರಿಗೆ ನೀಡಿತ್ತು. ಶರಣರ ವೈಚಾರಿಕ ಪ್ರಜ್ಞೆ ಅಂದರೆ ನಿಜವಾದ ಅರ್ಥದಲ್ಲಿ ಮಾನವೀಯ ಪ್ರಜ್ಞೆ ಅಂತಲೇ ಅರ್ಥ. ಒಳ್ಳೆಯ ಜೀವನ ನಡೆಸೋದು ಅದೇ ನಿಜವಾದ ವೈಚಾರಿಕತೆ, ವೈಜ್ಞಾನಿಕತೆ. ಒಂದು ಅಪರೂಪದ ವಚನ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ದೇವರು
ತನಗೆ ಬೇಕು ಅಂತ ಎತ್ಕೊಳ್ಳೋ ರೀತಿಯಲ್ಲಿ ಬಾಳುವಂಥದ್ದೇ ವೈಚಾರಿಕತೆ. ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಂಡು ಲಿಂಗಾಂಗ ಸಮರ ಸುಖವನ್ನು ಅನುಭವಿಸುವಂಥ ವಿಧಾನ ಈ ವಚನದಲ್ಲಿ ಕಂಡುಬರುತ್ತೆ. ಲಿಂಗಾಂಗ ಸಮರ ಸುಖ ಬಯಸುವಂಥ ವ್ಯಕ್ತಿ ಕೇವಲ ಪೂಜೆ ಮಾಡ್ತಾ ಕುಳಿದ್ರೆ ಸಾಲದು. ಪೂಜೆ ಅಷ್ಟೇ ಮುಖ್ಯ, ಕಾಯಕದ ಮೂಲಕ ತಾನು ಗಳಿಸಿದಂಥ ಸಂಪತ್ತನ್ನು ನಂದು ಅಂತ ಹೇಳಿ ಕೂಡಿಡದೆ ಅದನ್ನು ಗುರು, ಲಿಂಗ, ಜಂಗಮ, ದಾಸೋಹ ಇವುಗಳಿಗೆ ವಿನಿಯೋಗ ಮಾಡಬೇಕು. ಕಾಯಕದಿಂದ ಏನಾಗುತ್ತೆ? ಬಡತನ ದೂರ ಆಗುತ್ತೆ, ಸೋಮಾರಿತನ ಹೊರಟೋಗುತ್ತೆ, ಸಂಗ್ರಹ ಬುದ್ಧಿ ಇಲ್ವಾಗುತ್ತೆ, ಆಸೆ ನಾಶವಾಗಿ ಮನುಷ್ಯನಲ್ಲಿರುವಂಥ ಅಹಂಕಾರ ಅಡಿಕೋಗುತ್ತೆ. ನೋಡಿ, ಈ ಕಾಯಕ ದಾಸೋಹ ಈ ಎರಡು ತತ್ವಗಳಿಂದ ಆಗುವಂಥ ಲಾಭ ಎಷ್ಟಿದೆ. ಇದರಿಂದನೇ ನಿಜವಾದಂಥ ಸಮಾನತೆ ನೆಲೆಗೊಳ್ಳಲಿಕ್ಕೆ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಶರಣರು ತಮ್ಮ ಬದುಕಿನ ವಿಧಾನದಿಂದಲೇ ತೋರಿಸಿಕೊಟ್ರು. ಅದನ್ನೇ ನಾವು ಆ ವಚನಗಳಿಂದ ಅರ್ಥ ಮಾಡ್ಕೊಳ್ಬೋದು. ಶರಣರ ವೈಚಾರಿಕತೆಗೆ ಹಿಡಿದ ಕನ್ನಡಿ ಅಂತಂದರೆ ತಮ್ಮ ದೇವರನ್ನು ತಾವೇ ಮುಟ್ಟಿ ಪೂಜೆ ಮಾಡಬೇಕು ಅನ್ನೋಂಥದ್ದು. ಪೂಜಾರಿ ಪುರೋಹಿತರು ಅನೇಕ ದೇವರುಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅವುಗಳ ಮೂಲಕ ತಮ್ಮ ಉದರ ಪೋಷಣೆಯನ್ನು ಮಾಡ್ಕೊಳ್ತಾರೆ. ಅವುಗಳನ್ನು ತೋರಿಸಿ ಜನರನ್ನು ಸುಲಿಗೆ ಮಾಡ್ತಾರೆ. ಶರಣರು ಆ ರೀತಿಯ ಸ್ಥಾವರ ದೇವಾಲಯಗಳನ್ನು ಒಪ್ಪಿದವರಲ್ಲ. ಅವುಗಳನ್ನು ನಿರಾಕರಿಸಿ ಜಂಗಮಗೊಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಆ ಜಂಗಮದ ಪ್ರಯತ್ನವೇ ದೇಹ ದೇವಾಲಯ ಆಗಿತ್ತು. ಗುಡಿಯ ಜಡ ವಿಗ್ರಹ ಹೋಗಿ ಈ ದೇಹ ಅನ್ನುವಂಥ ದೇವಾಲಯದೊಳಗೆ ಇರುವಂಥ ಜೀವನೇ ಶಿವ ಆದ. ಅಲ್ಲಿಗೆ ಸ್ಥಾವರ ದೇವರು ಜಂಗಮ ದೇವರಾಯಿತು, ದೇಹ ದೇವಾಲಯ ಆಯಿತು, ಜೀವ ಶಿವ ಆದ. ಆಗ ನಾವೇ ಪೂಜಾರಿಗಳು, ನಾವೇ ಪುರೋಹಿತರು, ನಾವೇ ದೇವರು. ಹೀಗೆ ದೇವರು ಮತ್ತು ಭಕ್ತರ ನಡುವೆ ದಲ್ಲಾಳಿಗಳ ಅಗತ್ಯ ಇಲ್ಲ ಅನ್ನೋದನ್ನು ಶರಣರು ತೋರಿಸಿಕೊಟ್ರು. ಬಸವಣ್ಣವರು ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ವಚನದಲ್ಲಿ ಅಂದರೆ, ತನ್ನಾಶ್ರಯದ ರತಿಸುಖವನು, ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರೂ ಕೂಡಲ ಸಂಗಮ ದೇವ. ಈ ಗುಡಿಯಲ್ಲಿರುವಂಥ ದೇವರುಗಳನ್ನು ನಂಬಿಕೊಂಡು ಅಲ್ಲಿಗೆ ಹೋದರೆ ಪೂಜೆ ಮಾಡೋವಂಥವ್ರು ನಾವಲ್ಲ, ಪೂಜಾರಿಗಳು. ಅವನು ಕೂಡ ಕಾಟಾಚಾರಕ್ಕೆ ಪೂಜೆ ಮಾಡಿ ನಾವು ಕೊಟ್ಟಂಥ ದಕ್ಷಿಣಗಾಗಿ ಜೊಲು ಸುರಿಸ್ತಾ ಇರ್ತಾನೆ. ಅಂಥ ಪೂಜೆಯಿಂದ ಪ್ರಯೋಜನ ಪೂಜಾರಿಗೆ ಹೊರತು ಭಕ್ತನಿಗೆ ಖಂಡಿತ ಅಲ್ಲ. ಇದನ್ನು ಮನಗಂಡಂಥ ಬಸವಣ್ಣವರು ಮತ್ತಿತರ ಶರಣರು ತಮ್ಮ ಸತಿಯಿಂದ ತಾವೇ ಸುಖ ಅನುಭವಿಸ್ಬೇಕೇ ಹೊರತು, ತನ್ನ ಹಸಿವನ್ನು ತಾನೇ ಹಿಂಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರಿಗೆ ಆ ಕೆಲಸ ಮಾಡ್ರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರಿಂದ ಆ ಕೆಲಸ ಮಾಡಿದರೆ ತನಿ ಸುಖ ಸಿಗಲಿಕ್ಕೆ, ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯನೂ ಆಗಲ್ಲ. ಅದರ ಹಾಗೇನೆ ತನ್ನ ದೇವರನ್ನು ತಾನೇ ಮುಟ್ಟಿ, ಕೇವಲ ಕೈ ಮುಟ್ಟಿ ಅಲ್ಲ, ಅವರು ಶರಣರು ಹೇಳುವಂಥದ್ದು ತನು ಮುಟ್ಟಿ ಮನ ಮುಟ್ಟಿ ಪೂಜೆ ಮಾಡಬೇಕು ಅಂತ. ಆಗಲೇ ದೇವರ ಪ್ರತಿಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಅವರು ಜಾರಿಯಲ್ಲಿ ತಂದದ್ದು ಗುಡಿಗೆ ಹೋಗ್ರಿ ಅಂತ ಅಲ್ಲ, ಇಷ್ಟಲಿಂಗ ಪೂಜೆಯನ್ನು ಮಾಡ್ರಿ ಅಂತ. ಲಿಂಗ ಮುಟ್ಟಿದ್ರೆ ಸಾಕು, ಅವ್ರು ಹೇಳೋ ರೀತಿಯಲ್ಲಿ ಪೂರ್ವ ಜನ್ಮ ಅಳಿದು ಪುನರ್ಜಾತ್ರ ಆಗ್ತಾರೆ. ಅಲ್ಲಿಗೆ ಹಿಂದಿನ ಅವರ ಜಾತಿಯ ಸೂತ್ಕನೂ ಕೂಡ ಅಳೆದು ಹೋಗುತ್ತೆ.
ಲಿಂಗ ಯಾರು ಮುಟ್ತಾರೋ ಅವರೆಲ್ಲರೂ ಶಿವಕುಲಜರಾಗ್ತಾರೆ. ಆ ಶಿವಕುಲಜರಲ್ಲಿ ಮತ್ತೆ ಜಾತಿಯ ಭೇದ ಇರೋದಿಲ್ಲ. ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರುತ್ತೆ. ಈ ರೀತಿಯ ಪ್ರಯೋಗಗಳನ್ನು ಶರಣರು ಮಾಡಿದ್ದು ಅವರ ವಚನಗಳಿಂದ ನಮಗೆ ತಿಳಿದು ಬರುತ್ತೆ. ನೋಡಿ, ಏಕಕಾಲಕ್ಕೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸಮಾನತೆಯನ್ನು ನೆಲೆಗೊಳಿಸಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ನಿಜವಾದ ವೈಚಾರಿಕತೆ, ವೈಜ್ಞಾನಿಕತೆ, ಈ ರೀತಿಯ ಚಳುವಳಿ ನಡೆದದ್ದು ಶರಣರಿಂದ ಅಂದರೆ ಅತಿಶಯೋಕ್ತಿ ಏನಲ್ಲ. ಬಹಳ ಜನ ಕಲ್ಲು, ಮಣ್ಣು, ಮರ ಈ ರೀತಿಯ ಪ್ರತಿಮೆಗಳಲ್ಲಿ ದೇವರಿದ್ದಾನೆ ಅಂತ ನಂಬಿಕೊಂಡು ಅವುಗಳ ದಾಸರಾಗ್ತಾರೆ. ಆದರೆ ಶರಣರು ಇವೆಲ್ಲವುಗಳನ್ನು ಹೊಡೆದು ಹಾಕಿದರು. ಹೊಡೆದಾಕಿ ಅವ್ರು ಹೇಳಿದ್ದೇನು? ನೀನೇ ದೇವ. ಆ ದೇವರ ಸ್ವರೂಪವನ್ನು ಹೇಳುವಾಗ ಜಗದಾಗಲ್ಲ, ಮುಗಿಯಾಗಲ್ಲ, ಮಿಗಿಯಾಗಲ್ಲ ಅಂತ ಹೇಳ್ತಾರೆ. ದೇವರು ಇಲ್ಲದೇ ಇರುವಂಥ ಸ್ಥಳವೇ ಇಲ್ಲ. ಗುಡಿಯಲ್ಲಿರೋ ದೇವರು ಈ ದೇಹ ಅನ್ನೋಂಥ ಗುಡಿಯಲ್ಲಿ ಇಲ್ಲ ಅಂದರೆ ಅವನು ಆ ಗುಡಿಯಲ್ಲೂ ಇಲ್ಲ ಅಂತಲೇ ಅರ್ಥ. ಹೀಗೆ ಹೇಳೋದ್ರ ಮೂಲಕ ಅವರು ಈ ದೇಹವನ್ನೇ ಜಂಗಮ ದೇವಾಲಯ ಮಾಡಿದರು. ಹೊರಗಿರುವಂಥ ಎಲ್ಲ ಸ್ಥಾವರಗಳನ್ನು ನಿರಾಕರಿಸಿದರು. ಈಗ ನಾಗಪಂಚಮಿಯಲ್ಲಿ ನೀವು ನೋಡಬೇಕು, ಆ ಕಲ್ಲು ನಾಗರಿಗೆ ಪೂಜೆ ಮಾಡಿದ್ದೇ ಮಾಡಿದ್ದು. ಅಂಥದನ್ನು ಅವರು ನಿರಾಕರಿಸಿ ನೀರ ಕಂಡಲ್ಲಿ ಮುಳುಗೋದನ್ನು, ಮರ ಕಂಡಲ್ಲಿ ಸುತ್ತೋದನ್ನು, ಇಂಥ ಸ್ಥಾವರ ದೇವರುಗಳಿಗೆ ಪೂಜೆ ಮಾಡೋದನ್ನು ಪ್ರತಿಭಟನೆ ಮಾಡಿದರು. ನೀರು ಒಂದಲ್ಲ ಒಂದು ದಿನ ಬತ್ತಿ ಹೋಗುತ್ತೆ, ಮರ ಅದು ಕೂಡ ಒಣಗಿ ಹೋಗುತ್ತೆ. ಹೀಗೆ ಒಣಗೋ ಅಂಥ ಮರ, ಬತ್ತೋ ಅಂಥ ಜಲ ದೇವರಾಗ್ಲಿಕ್ಕೆ ಹೇಗೆ ಸಾಧ್ಯ? ತಾರ್ಕಿಕವಾಗಿ ಇದನ್ನು ಅವರು ಪ್ರಶ್ನೆ ಮಾಡ್ತಾರೆ, ಜನರಿಗೆ ಮನವರಿಕೆ ಮಾಡ್ತಾರೆ. ತನ್ಮೂಲಕ ಧಾರ್ಮಿಕ ಮೌಢ್ಯದಿಂದ ಅವರನ್ನು ಮುಕ್ತಗೊಳಿಸ್ತಾರೆ. ಆದರೂ ಕೂಡ ನಮ್ಮ ಜನರು ಇನ್ನೂ ಅಜ್ಞಾನದ ಕೂಪದಿಂದ ಹೊರಬರ್ಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಅಕ್ಕ ಮಹಾದೇವರು ಹೇಳೋದು, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ, ಮನ ಬಂದುದನ್ನು ಬಯಸಿ ಬಯಸಿ ಬೇವುತ್ತಿದ್ದೇನೆಯ್ಯ, ಮನದ ದುರಾಶೆಯ ಮಾಣಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ. ಈ ಆಸೆ ಇದೆಯಲ್ಲ, ಅದೇ ನಿಜವಾದಂಥ ವೈರಿ. ಅದಕ್ಕಿಂತ ವೈರಿ ಮತ್ತೊಂದಿಲ್ಲ. ಹುಲಿ, ಬಾವಿ, ಮರ, ಮನುಷ್ಯ ಮತ್ತು ಜೇನುಹುಳ ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ನೀವೆಲ್ಲ ಕೇಳಿರಬೇಕು. ಒಂದು ಕಾಡಿನಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇದ್ದ. ಹಿಂದಿನಿಂದ ಒಂದು ಹುಲಿ ಬೆನ್ನು ಹತ್ತುತ್ತೆ. ಇನ್ನೇನು ನನ್ನ ಪ್ರಾಣ ಹೊಗೆ ಬಿಡುತ್ತೆ ಅಂತ ಹೇಳಿ ಅವನು ವೇಗವಾಗಿ ಓಡ್ತಾನೆ. ಎದುರಿಗೊಂದು ಮರ ಕಾಣುತ್ತೆ. ತಕ್ಷಣ ಆ ಮರದ ಬಿಳಲುಗಳು ಕೆಳಗಡೆ ಇದ್ವು. ಅವುಗಳನ್ನು ಬಿಗಿಯಾಗಿ ಹಿಡ್ಕೊಂಡು ಮರ ಹತ್ತಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಬಿಳಲು ತೂರಾಡ್ತಲ್ಲ, ಅಲ್ಲಿ ನೋಡ್ತಾನೆ, ಅಲ್ಲೊಂದು ಆಳವಾದಂಥ ಬಾವಿ ಇದೆ. ಹಾಳು ಬಾವಿ, ಅದರಲ್ಲಿ ನೀರಿಲ್ಲ. ಆ ಬಾವಿ ಒಳಗಡೆ ಭಯಂಕರವಾದಂಥ ಹಾವುಗಳಿದಾವೆ. ಇವನು ಏನು ಮರದ ಬೇರು ಹಿಡ್ಕೊಂಡು ಅಲ್ಲಾಡ್ಸಿದ್ರಿಂದ ಆ ಬೇರಿನ ಮೇಲ್ಗಡೆ ಒಂದು ಜೇನು ಹುಟ್ಟಿತ್ತು. ಅದು ಅಲ್ಲಾಡಿದ್ರಿಂದ ಜೇನು ಹುಳುಗಳೆಲ್ಲ ಬಂದು ಇವನಿಗೆ ಮುತ್ಕೊಳ್ತಾವೆ. ನೋಡಿ ಎಂಥ ವಿಚಿತ್ರ ಸನ್ನಿವೇಶ ಇದೆ. ಒಂದು ಕಡೆ ಹುಲಿ ಕಾಟ, ಇನ್ನೊಂದು ಕಡೆ ಜೇನು ಹುಳುಗಳ ಕಾಟ. ಇವುಗಳಿಂದ ಮುಕ್ತವಾಗಿ ಬಾವಿಗೆ ಬೀಳೋಣ ಅಂದರೆ ಬಾವಿಯಲ್ಲಿ ಹಾವಿನ ಕಾಟ. ಏನಪ್ಪ ಶಿವನೇ ಮುಂದೇನು ಅಂತ ಬಾಯಿ ತೆರೆದು ಅಳ್ತಾನೆ. ಆಗ ಮೇಲೆ ಇತ್ತಲ್ಲ ಜೇನು ಹುಟ್ಟು, ಆ ಹುಟ್ಟಿನಿಂದ ಒಂದೊಂದೇ ತೊಟ್ಟು ಜೇನುತುಪ್ಪ ಇವನು ಬಾಯಲ್ಲಿ ಬೀಳುತ್ತೆ. ಯಾವಾಗ ಬಾಯಲ್ಲಿ ಜೇನು ಬಿತ್ತೋ ತನ್ನ ಎಲ್ಲ ಭಯವನ್ನು ಅವನು ಮರೆತುಬಿಟ್ಟ. ಆಹಾ, ಜೇನು ಎಷ್ಟು ರುಚಿಯಾಗಿದೆ ಅಂತ ನಾಲಿಗೆ ಚಾಪರಿಸ್ತದಂತೆ. ಎಂಥ ದುರಂತ ನೋಡಿ. ಮಾನವನ ದುರಾಸೆಗೆ ಹಿಡಿದಂಥ ಕನ್ನಡಿ ಇದು. ಇದನ್ನೇ ಅಕ್ಕ ರೇಷ್ಮೆ ಹುಳದ ಉದಾಹರಣೆ ಮೂಲಕ ಮನದಟ್ಟು ಮಾಡಿದ್ದಾಳೆ. ರೇಷ್ಮೆ ಹುಳ
ತನ್ನ ಜೋಲಿನಿಂದಲೇ ರೇಷ್ಮೆ ಗೂಡನ್ನು ಕಟ್ಟಿ ಅದರೊಳಗಡೆ ತಾನು ಬಹಳ ನೆಮ್ಮದಿಯಿಂದ ಇದ್ದೇನೆ ಅಂತ ಭ್ರಮಿಸುತ್ತೆ. ಆದರೆ ರೇಷ್ಮೆಯ ಗೂಡನ್ನು ಮನುಷ್ಯ ಬೇಯಿಸಿ ಅದರೊಳಗಡೆ ಇರೋವಂಥ ಹುಳನ ಸಾಯಿಸಿ ತನಿಗೆ ಬೇಕಾದಂಥ ರೇಷ್ಮೆಯನ್ನು ಪಡ್ಕೊಳ್ತಾನೆ. ಹೇಗೆ ಆ ರೇಷ್ಮೆಯ ಹುಳು ತನ್ನ ನೂಲಿನಿಂದ ತಾನೇ ಸುತ್ತಕೊಂಡು ಸಾವನ್ನು ಬರಮಾಡ್ಕೊಳ್ತೋ, ಅದೇ ರೀತಿ ಮಾನವನು ಕೂಡ ತನ್ನ ಆಸೆಗೆ ಮಿತಿಯನ್ನು ಹಾಕಿಕೊಳ್ಳದೆ ಇದ್ದರೆ, ಮನಸ್ಸಿಗೆ ಬಂದದ್ದನ್ನೆಲ್ಲ ಬಯಸಿದರೆ ಅವನು ಆ ರೀತಿ ಬೆಂದು ಹೋಗ್ತಾನೆ ಅನ್ನೋ ಎಚ್ಚರಿಕೆಯನ್ನು ನೀಡ್ತಾರೆ. ಮನಸ್ಸಿನ ಈ ದುರಾಸೆಯನ್ನು ಕಳೆದು ಭಗವಂತ ನಿಮ್ಮ ಕಡೆ ನಾನು ವಾಲೋ ಹಾಗೆ ಮಾಡು ಅಂತ ಅಕ್ಕ ಪ್ರಾರ್ಥನೆ ಮಾಡ್ತಾಳೆ. ಇಲ್ಲಿ ಮನುಷ್ಯ ಈ ದುರಾಸೆಯ ದಳ್ಳುರಿಯಿಂದ ಹೊರಬರದೇ ಇದ್ದರೆ ಅವನ ಸ್ಥಿತಿನೂ ಕೂಡ ಆ ರೇಷ್ಮೆ ಹುಳದಂತೆ ಆಗೋದ್ರಲ್ಲಿ ಖಂಡಿತ ಅನುಮಾನ ಇಲ್ಲ. ಹೀಗೆ ಹೇಳೋದ್ರ ಮೂಲಕ ಮನುಷ್ಯ ಕಾಯಕದಿಂದ ಪಡೆದಿದ್ದರಲ್ಲೇ ಸುಖ ಅನುಭವಿಸ್ಬೇಕು. ಆಚಾರ ವಿಚಾರ ಭ್ರಷ್ಟನಾಗದೆ ಆದರ್ಶ ಪಥದಲ್ಲಿ ನಡೀಬೇಕು. ತನ್ನತನವನ್ನು ಉಳಿಸ್ಕೊಳ್ಬೇಕು. ಆಗ ಅವನ ವೈಚಾರಿಕತೆ ವೈಜ್ಞಾನಿಕತೆಗೆ ಬೆಲೆ ಬರುತ್ತೆ. ಇಲ್ಲ ಅಂತಂದರೆ ಆ ವೈಚಾರಿಕತೆ ವೈಜ್ಞಾನಿಕತೆ ಒಂದು ರೀತಿ ನಮ್ಮಲ್ಲಿ ಒಂದು ಬೂರಗದ ಮರ ಅಂತ ಇತ್ತು, ಅದು ಯಾತಕ್ಕೂ ಬಳಕೆ ಬರೋ ಅಂಥದ್ದಲ್ಲ. ಇವರ ಸ್ಥಿತಿಯೂ ಕೂಡ ಆ ಬೂರಗದ ಮರದಂತೆ ಆಗ್ಬೋದು. ನಾವು ಮೊದಲೇ ಹೇಳಿದ ಹಾಗೆ ಯಾವ ಶರಣರು ತಾವು ವೈಚಾರಿಕರು ವೈಜ್ಞಾನಿಕರು ಅಂತ ಹೇಳ್ಕೊಂಡಿಲ್ಲ. ಆದರೆ ಅವ್ರ ಬದುಕೆಲ್ಲವೂ ಕೂಡ ವೈಜ್ಞಾನಿಕವಾಗಿತ್ತು, ವೈಚಾರಿಕವಾಗಿತ್ತು. ಇದನ್ನು ನಾವು ಅವರ ವಚನಗಳಿಂದ ಮನಗಾಣಬಹುದು. ಇಷ್ಟು ಮಾತುಗಳನ್ನು ಹೇಳಿ ಇವತ್ತು ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಅವರು ತುಂಬ ಅತ್ಯುತ್ತಮವಾದಂಥ ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ವಚನಗಳ ಬಗ್ಗೆ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಲಾವಿದರು ಮಧುರವಾಗಿ ವಚನಗಳನ್ನು ಹಾಡಿದ್ದಾರೆ. ಈ ಮತ್ತೆ ಕಲ್ಯಾಣದ ಕಾರ್ಯಕ್ರಮದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ನಮ್ಮ ತಂತ್ರಜ್ಞರು ದಿನದಿಂದ ದಿನಕ್ಕೆ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದರೂ ಕೂಡ ಒಂದಲ್ಲ ಒಂದು ವಿಪತ್ತುಗಳು ಬಂದೇ ಬರ್ತಾವೆ. ಲೈಟ್ ಹೋಗ್ಬೋದು, ಮೈಕ್ ಕೈ ಕೊಡ್ಬೋದು, ಇಂಟರ್ನೆಟ್ಟೇ ಹೋಗ್ಬೋದು, ಏನೇನು ತಾಂತ್ರಿಕ ತೊಡಕುಗಳು. ಅಷ್ಟೆಲ್ಲ ತೊಡಕುಗಳು ಇದ್ದರೂ ಕೂಡ ಅವರು ಅದನ್ನು ನಿಭಾಯಿಸ್ತಾರೆ. ಸಾರ್ವಜನಿಕರು ಅಂದರೆ ಅಂತರ್ಜಾಲದ ವೀಕ್ಷಕರು ತಾಳ್ಮೆಯನ್ನು ತೆಗೆದುಕೊಂಡು ನೋಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಮತ್ತು ಸುದ್ದಿ ಮಾಧ್ಯಮದವರಿಗೆ ಕೃತಜ್ಞತೆಗಳು. ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ ಭಕ್ತಿಯ ಭಂಡಾರಿ ಬಸವಣ್ಣನಿಂದ ಕನ್ನಡದ ಪುಣ್ಯ ನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿಂದ ಕನ್ನಡದ ಪುಣ್ಯ ನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು, ಮೆರೆದಂತ ಕಲ್ಯಾಣ ನಾಡು, ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮಡಿವಾಳ ಮಾತೆಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾತೆಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಲೋಹರ ತಕ್ಕಯ್ಯ ಪಾದಾರ ಚೆನ್ನಯ್ಯ
ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಜಯ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ ಶರಣರ ಹಾಡಿ ಹಾಡಿ ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ